ತ್ರೇತಾಯುಗದಲ್ಲಿ ರಾಮನಾಗಿ ಜನನೀಂ ಶಾರದಾಂ ದೇವಿ ರಾಮಕೃಷ್ಣ ಜಗದ್ಗುರು ಪಾದಪದ್ಮೇ ತಯೋರ್ಶ್ವ ಪ್ರಣಮಾಮಿ. ರತ್ನಾಕರಾ ಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮ ರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತಾ. ವೇದಿಕೆ ಮೇಲೆ ಆಸೀನರಾಗಿರುವ ಪರಮ ಪೂಜ್ಯ ಸ್ವಾಮೀಜಿಯವರಿಗೆ ಅತ್ಯಂತ ಭಕ್ತಿಪೂರ್ವಕ ಪ್ರಣಾಮಗಳು. ನೆಚ್ಚಿನ ಮಿತ್ರ ಕಿರಣ್ ಹಾಗೂ ಆಗಮಿಸಿರುವ ಹಿರೇಕೊಪ್ಪದ ಸಮಸ್ತ ದೇಶಭಕ್ತ ಬಂಧುಗಳಿಗೂ ಮಾತಾ ಭಗಿನಿಯರಿಗೂ ಶ್ರದ್ಧಾಪೂರ್ವಕ ನಮಸ್ಕಾರಗಳು. ಅತ್ಯಂತ ಸಂತೋಷದ ಸಂಗತಿ ಅಂತಂದರೆ, ಒಂದು ಅಪರೂಪದ ಜಯಂತಿ ಕಾರ್ಯಕ್ರಮಕ್ಕೆ ಹಿರೇಕೊಪ್ಪವನ್ನು ನೀವು ಹಬ್ಬದ ಮಾದರಿಯಲ್ಲಿ ಸಿಂಗರಿಸಿದ್ರಿ. ಬಹಳ ಸಂತೋಷ. ಇವತ್ತು ನೀವು ಸಂತರನ್ನು ಪೂರ್ಣಕುಂಭ ಸ್ವಾಗತ ಮಾಡಿದಿರಿ. 1000 ವರ್ಷಗಳ ಹಿಂದೆ ಈ ನಾಡಿನಲ್ಲಿ ಬದುಕಿದ್ದಂಥ ಒಬ್ಬ ಶ್ರೇಷ್ಠ ಸಂತ ರಾಮಾನುಜಾಚಾರ್ಯರ ಜಯಂತಿಗೆ ಅಣಿಯಾದ್ರಿ. ಕಳೆದ 125 ವರ್ಷಗಳ ಹಿಂದೆ ಹುಟ್ಟಿ ಕಳೆದ 100 ವರ್ಷಗಳ ಹಿಂದೆ ಈ ದೇಶದಲ್ಲಿ ಮಹತ್ ಕ್ರಾಂತಿಯನ್ನ ಮಾಡಿದ ಅಂಬೇಡ್ಕರ್ರ ವಿಚಾರಧಾರೆಗೆ ದನಿಯಾಗ್ಲಿಕ್ಕೋಸ್ಕರ ಬಂದು ಕೂತ್ರಿ. ಯಾವುದೂ ಸಾಮಾನ್ಯವಾದ ಸಂಗತಿ ಅಲ್ಲ ಮಿತ್ರರೆ. ಅಪರೂಪವಾದ ಸಂಗತಿ. ನನಗೆ ಅನೇಕರು ಫೇಸ್ಬುಕ್ ನಲ್ಲೂ ಗಲಾಟೆ ಮಾಡಿ ಕೇಳಿದ್ರು, ಅನೇಕರು ಬೇರೆ ಬೇರೆ ಕಡೆ ಕೇಳಿದ್ರು. ಒಬ್ರು ರಾಮಾನುಜಾಚಾರ್ಯರು, ಇನ್ನೊಬ್ರು ಅಂಬೇಡ್ಕರ್, ಇಬ್ಬರನ್ನು ಹೆಂಗ್ ಒಂದ್ ಕಡೆ ಸೇರಿಸ್ಬಿಟ್ರಿ. ಯಾರೋ ಒಬ್ರು ನನ್ಗೆ ಹೇಳಿದ್ರು, ರಾಮಾನುಜಾಚಾರ್ಯ ದೇವರು, ಅಂಬೇಡ್ಕರ್ ಮಾನವರು, ಹೆಂಗ್ ಒಂದ್ ಕಡೆ ಸೇರಿಸಿದ್ರಿ ಅಂತ. ಇದೆಲ್ಲ ಪ್ರಶ್ನೆಗಳು ಸಮಾಜದ ನಡುವೆ ಇದೆ. ಯೋಚನೆ ಮಾಡಿ ಮಿತ್ರ, ಯಾರು ದೇವರು ಯಾರು ಮನುಷ್ಯರು ಅನ್ನೋದು ಅವರು ಹೇಗೆ ಬದುಕಿದ್ರು ಅನ್ನೋದರ ಆಧಾರದ ಮೇಲೆ ನಿರ್ಣಯವಾಗುತ್ತೆ ಹೊರತು ಭಗವಂತನೇ ಹುಟ್ಟಿ ಬರೋದು ಅಲ್ಲ. ನಾವೆಲ್ಲರೂ ಹುಟ್ಟಿದ್ದೇವೆ ನಿಜ. ಅತ್ಯಂತ ಸಾಮಾನ್ಯವಾಗಿ ಬದುಕಿದ್ರೆ ಮಾನವರಾಗಿರ್ತೀವಿ, ಅತ್ಯಂತ ಕೆಟ್ಟದಾಗಿ ಬದುಕಿದ್ರೆ ಕ್ರೂರಿಗಳಾಗಿ ಹೋಗ್ಬಿಡ್ತೀವಿ. ಆದ್ರೆ ಅತ್ಯಂತ ಒಳ್ಳೆಯ ಬದುಕನ್ನ ಬದುಕಿದ್ರೆ ಸಮಾಜ ನಮ್ಮನ್ನು ದೇವರು ಅಂತ ಗುರುತಿಸ್ಲಿಕ್ಕೆ ಶುರು ಮಾಡುತ್ತೆ. ಯಾಕೆ ಈ ಊರಿನ ಮಹಾಪುರುಷರು ಅಂತ 3 ಜನರ ಚಿತ್ರ ನೀವೆಲ್ಲ ಹಾಕ್ತೀರಿ? ದೈವ ತುಲ್ಯರು ಅಂತ. ಅವರು ಈ ನಾಡಿನಲ್ಲಿ, ಈ ಊರನ್ನ ಅತ್ಯಂತ ಶ್ರೇಷ್ಠ ಮಟ್ಟದಲ್ಲಿ ಬೆಳಗಲಿಕ್ಕೋಸ್ಕರ ತಮ್ಮ ಬದುಕನ್ನ ಸಮರ್ಪಿಸಿದವರು ಅನ್ನೋ ಕಾರಣಕ್ಕೋಸ್ಕರ ಭಗವತ್ ತುಲ್ಯವಾದ್ರಲ್ಲ. ಹೀಗಾಗಿ ದೇವರಾಗಬೇಕು ಅಂತಂದ್ರೆ ಬದುಕಿದಾಗ ಹೇಗೆ ಬದುಕಬೇಕು ಅಂತ ಗೊತ್ತಿರಬೇಕು. ನಮ್ಮಲ್ಲಿ ಅನೇಕರಿಗೆ ಅದೇ ಗೊತ್ತಿಲ್ಲ. ನಾನು ತುಂಬಾ ಬಾರಿ ತಮಾಷೆ ಮಾಡ್ತಿರ್ತೀನಿ. ನಾವು ಬದುಕೋದು ಹೇಗಿರುತ್ತೆ ಅಂತಂದ್ರೆ, ಕೆಲವರು ಬದುಕಿದ್ದಷ್ಟು ದಿನ ಬದುಕಿರ್ತಾರೆ, ಅಷ್ಟಾದ್ರೂ ಮಾಡಿರ್ತಾರೆ. ಇನ್ನು ಕೆಲವರು ಬದುಕಿದ್ದಾಗಲೇ ಸತ್ತು ಹೋಗ್ಬಿಟ್ಟಿರ್ತಾರೆ. ಅವ್ರು ಇದ್ದಾರೆ ಅಂತ ಅನೇಕರಿಗೆ ಗೊತ್ತೂ ಇರಲ್ಲ. ಕೆಲವರು ಮಾತ್ರ ಇರ್ತಾರೆ ಸತ್ತ ಮೇಲೂ ಬದುಕಿರ್ತಾರೆ ಅಂತ. ಏನ್ ಸುಂದರವಾದ ಬದುಕಿರ್ಬೋದು ಯೋಚನೆ ಮಾಡಿ. ಸತ್ತ ಮೇಲೂ ಬದುಕಿರ್ತಾರೆ ಅಂತ ನಾನು ಸುಮ್ಮನೆ ಕೇಳೋದು. ನನಗೊಬ್ರು ತುಂಬಾ ಒಳ್ಳೆ ಮಿತ್ರರಿದ್ರು, ಹಿರಿಯ ಮಿತ್ರರು. ಅವ್ರು ಕಾಲೇಜಿಗೆ ಹೋದಾಗ ಒಂದ್ಸಲ ವಿದ್ಯಾರ್ಥಿಗಳನ್ನ ಎಲ್ಲ ಕೂರಿಸ್ಕೊಂಡು ಪ್ರಶ್ನೆ ಮಾಡಿದ್ರು, ನಿಮ್ಮಲ್ಲಿ ಎಷ್ಟು ಜನಕ್ಕೆ ನಿಮ್ ಮುತ್ತಾತನ ಹೆಸರು ನೆನಪಿದೆ? ಕೈ ಎತ್ತಿ ಎಂದು. ಮುತ್ತಾತನ ಹೆಸರು, ತಾತನ ತಂದೆ, 4 ಜನ ಮಾತ್ರ ಕೈ ಎತ್ತಿದ್ರು. ಅವ್ರು ಸುಮ್ಮನೆ ಇರದೆ ಮುಂದಕ್ಕೆ ಕೇಳಿದ್ರು, ಮುತ್ತಾತನ ತಾತ ಯಾರ್ಯಾರಿಗೆ ಗೊತ್ತು ಕೈ ಎತ್ತಿ ಅಂತ. ಹುಡುಗರೆಲ್ಲ ಯಾರು ಕೈ ಎತ್ತಲಿಲ್ಲ. ಒಂದ್ ಹುಡುಗಿ ಮಾತ್ರ ಹೇಳಿದ್ರು, ಸುಮ್ಮನಿರಿ ಸರ್, ನೆನ್ಪಿಟ್ಕೊಳ್ಬೇಕಾಗಿದ್ದು ಏನ್ ಮಾಡಿದ್ದಾರೆ ಅಂತ ನೆನ್ಪಿಟ್ಕೋಬೇಕು ಅವ್ರ ಹೆಸರು ನಾನು. ಹೆಂಗಿದೆ ನೋಡಿ ಕತೆ, ಹೆಂಗಿರುತ್ತೆ. ಈ ಮೇಷ್ಟ್ರು ವಾಪಸ್ ಕೇಳಿದ್ರು, ನಿಮ್ಮಲ್ಲಿ 8 ಜನಕ್ಕೆ ರಾಮ ಗೊತ್ತು? ಎಲ್ರು ಕೈ ಎತ್ತಿದ್ರು. 8 ಜನಕ್ಕೆ ಕೃಷ್ಣ ಗೊತ್ತು? ಎಲ್ರು ಕೈ ಗೊತ್ತಿದ್ರು. 8 ಜನಕ್ಕೆ ಬುದ್ಧ ಗೊತ್ತು? ಎಲ್ರು ಕೈ ಎತ್ತಿದ್ರು. 8 ಜನಕ್ಕೆ ಬಸವಣ್ಣ ಗೊತ್ತು? ಎಲ್ರು ಕೈ ಎತ್ತಿದ್ರು. 8 ಜನಕ್ಕೆ ಗಾಂಧಿ ಗೊತ್ತು? ಎಲ್ರು ಕೈ ಎತ್ತಿದ್ರು. ಇವ್ರು ಹೇಳ್ತಾ ಇರುವಂತ ಎಲ್ಲ ಹೆಸರುಗಳು ಎಲ್ಲ ವಿದ್ಯಾರ್ಥಿಗಳಿಗೂ ಗೊತ್ತು. ಇವ್ರು ನೆಕ್ಸ್ಟ್ ಕೇಳಿದ್ರು, ಇವ್ರಲ್ಲಿ 8 ಜನ ನಿಮ್ಮ ತಾತಂದ್ರು? ಹೇಳಿ ಕೈ ಎತ್ತಿ ನೋಡೋಣ. ಯಾರು ಅಲ್ಲ. ನಮ್ಮ ಮುತ್ತಾತ ಅಲ್ಲ, ನಮ್ಮ ಮುತ್ತಾತನ ತಾತ ಅಲ್ಲ. ನಮಗೂ ಅವ್ರಿಗೂ ಸಂಬಂಧವೇ ಇಲ್ಲ, ದೂರ ಸಂಬಂಧ ಇಲ್ಲ. ಮತ್ತೆ ಅವ್ರ ಹೆಸರು ನೆನಪಿದೆ, ನಮ್ಮ ಮುತ್ತಾತನ ಹೆಸರೇ ನೆನಪಿಲ್ವಲ್ಲ, ಯಾಕೆ ಅಂತ ಕೇಳಿದ್ರೆ, ಅದೇ ಹುಡುಗಿ ಕಣ್ಣೀರು ಸುರಿಸ್ಕೊಂಡು ನಿಂತ್ಕೊಂಡು ಹೇಳಿದ್ದಂತೆ, ಗೊತ್ತಾಯ್ತು ಸರ್, ಯಾರು ಬೇರೆಯವ್ರಿಗೋಸ್ಕರ ಬದುಕ್ತಾರೋ ಅವ್ರನ್ನ ಬೇರೆಯವ್ರ ಮೊಮ್ಮಕ್ಕಳು ನೆನಪಿಸ್ಕೋತಾರೆ, ಸ್ವಂತಕ್ಕೋಸ್ಕರ ಬದುಕಿದ್ರೆ ಸ್ವಂತ ಮೊಮ್ಮಕ್ಕಳು ಮರ್ತೋಗ್ಬಿಡ್ತಾರೆ ಅಂತ. ಏನ್ ಚೆನ್ನಾಗಿದೆ. ಇವತ್ತು ಯಾಕೆ ರಾಮಾನುಜಾಚಾರ್ಯರು ಅಂಬೇಡ್ಕರ್ ಜಯಂತಿ ಅಂತ ಕೇಳಿದಾಗ ದೂರದಿಂದ ನಾನು ಬಂದೆ. ಸ್ವಾಮೀಜಿಗಳು ಪ್ರೀತಿಯಿಂದ ಬಂದ್ರು. ನೀವೆಲ್ಲರೂ ಪ್ರೀತಿಯಿಂದ ಯಾಕೆ ಸೇರಿದ್ರಿ ಅಂತಂದ್ರೆ, ಸ್ವಂತಕ್ಕೋಸ್ಕರ ಯಾವತ್ತೂ ಬದುಕಿದವರಲ್ಲ. ನಾನು ಅಂಬೇಡ್ಕರ್ ಒಂದ್ ಮಾತನ್ನು ನಿಮ್ಮ ಎದುರುಗಡೆ ಹೇಳಬೇಕು ಅಂತ ಇಷ್ಟಪಡ್ತೀನಿ. ಅಂಬೇಡ್ಕರ್ ಒಂದ್ಸಲ ಮಾತಾಡ್ತಾ ಹೇಳಿದ್ರು, ಯಾರ ಅಸ್ಪೃಶ್ಯತೆಯನ್ನು ತೆಗಿಬೇಕು ಅಂತ ಅಂಬೇಡ್ಕರ್ ತಮ್ಮ ಇಡೀ ಜೀವನವನ್ನೇ ಸಮರ್ಪಣೆ ಮಾಡ್ಲಿಕ್ಕೆ ಸಿದ್ಧರಿದ್ರು, ಅದೇ ಕೆಳವರ್ಗದವರು ಅಂತ ಅನ್ನಿಸಿಕೊಂಡಂತ, ದಲಿತರು ಅನ್ಸ್ಕೊಂಡಂತ ಜನ ಅಂಬೇಡ್ಕರ್ ಅವರು ಕರೆದಿದ್ದ ಕಾರ್ಯಕ್ರಮದಲ್ಲಿ ಒಬ್ಬರೊಬ್ರು ಕಿತ್ತಾಡ್ತಾರೆ.
ಅದು ನೋಡಿ ಅಂಬೇಡ್ಕರ್ ಹೇಳ್ತಿದ್ರು, ನಿಮಗೆ ನಾಚಿಕೆ ಆಗಬೇಕು, ನಾನು ವಿದೇಶಕ್ಕೆ ಹೋಗಿ ಅಧ್ಯಯನ ಮಾಡ್ಕೊಂಡು ಬಂದು ನಾನು ಏನನ್ನು ಬೇಕಿದ್ರೂ ಸಂಪಾದಿಸಬಹುದಿತ್ತು, ಎಲ್ಲವನ್ನೂ ಸಮಾಜಕ್ಕೋಸ್ಕರ ನನ್ನ ಕುಟುಂಬಕ್ಕೂ ಕೊಡದೆ ಸಮಾಜಕ್ಕೋಸ್ಕರ ಸಮರ್ಪಣೆ ಮಾಡ್ತಿದ್ದೀನಿ. ನನ್ನ ಈ ತಲೆಯನ್ನ ಅಸ್ಪೃಶ್ಯತೆ ಅನ್ನೋ ಹಿಮಾಲಯ ಪರ್ವತದೊಂದಿಗೆ ಬಡದು ಈ ತಲೆಯನ್ನ ಅಸ್ಪೃಶ್ಯತೆ ಅನ್ನೋ ಹಿಮಾಲಯ ಪರ್ವತವನ್ನ ತುಂಡು ಮಾಡಬೇಕು ಅಂತ ನಾನು ಪ್ರಯತ್ನ ಪಡ್ತಿದ್ದೀನಿ. ನಂಗೆ ಗೊತ್ತಿಲ್ಲ ನನ್ನ ಜೀವಿತಾವಧಿಯಲ್ಲಿ ತುಂಡಾಗುತ್ತೋ ಇಲ್ವೋ, ಆದ್ರೆ ನನ್ನ ರಕ್ತ ಸಿಕ್ಸ ತಲೆಯನ್ನಾದ್ರೂ ನೋಡಿ ನೀವು ಬಡದಾಡೋದನ್ನು ನಿಲ್ಲಿಸಿ ಅಸ್ಪೃಶ್ಯತೆಯ ವಿರುದ್ಧ ಹೋರಾಡಲಿಕ್ಕೆ ಮುಂದೆ ಬನ್ನಿ ಅಂತ ಕೇಳ್ತಿದ್ರಲ್ಲ, ಏನ್ ಅದ್ಭುತವಾದವರವರ ಬದುಕಿನ ಚಿತ್ರಣ ಇರ್ಬೋದು ಅಂತ ಆಲೋಚನೆ ಮಾಡಿ. ಇಡೀ ಜೀವನವನ್ನ ಸಮರ್ಪಿಸಿದ್ದು ಇಂಥದೊಂದು ಶ್ರೇಷ್ಠ ಕಾರ್ಯಕ್ಕೋಸ್ಕರ. ಆದ್ರೆ ದುರ್ದೈವ ಈ ದೇಶದಲ್ಲಿ ನಾವು ಯಾರು ಅರ್ಥನೇ ಮಾಡ್ಕೊಂಡಿಲ್ಲ. ನಾವು ಎಷ್ಟರ ಮಟ್ಟಿಗೆ ಚಿಕ್ಕವರಾಗಿದ್ದೀವಿ ಅಂತಂದ್ರೆ, ನಾನು ಇರುವಂತ ಧರ್ಮದ ಶ್ರೇಷ್ಠತೆಯ ಪರಿಕಲ್ಪನೆ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗದೆ ಇರುವಂತ ಚಿಕ್ಕ ಮಟ್ಟದಲ್ಲಿದ್ದೀವಿ. ಮಿತ್ರ, ಪುಣ್ಯ ನಮ್ಮದು. ನಾವು ಹಿಂದೂ ಧರ್ಮ ಅಥವಾ ಭಾರತೀಯ ಧರ್ಮ ಒಂದರಲ್ಲಿದ್ದೀವಿ ಅಂತ ನಾನು ತುಂಬಾ ಎಚ್ಚರಿಕೆಯಿಂದ ಹೇಳ್ತಿದ್ದೀನಿ ಮಾತನ್ನ. ಯಾಕೆಂದ್ರೆ ಅಂಬೇಡ್ಕರ್ ಕೂಡ ಬೌದ್ಧ ಧರ್ಮವನ್ನ ಸ್ವೀಕರಿಸುವಾಗ ಎಚ್ಚರಿಕೆಯಿಂದ ಸ್ವೀಕರಿಸಿದ್ರು. ಕೊನೆಯ ಕ್ಷಣದವರೆಗೂ ಕೂಡ ಹಿಂದೂ ಧರ್ಮದಿಂದ ಆಚೆ ಹೋಗುವ ಯಾವ ಮನಸ್ಸು ಅವರಿಗೆ ಇರಲಿಲ್ಲ. ಆದ್ರೆ ಯಾವಾಗ ಮಹಾರಾಷ್ಟ್ರದ ದೇವಸ್ಥಾನವೊಂದರಲ್ಲಿ ಕಾಳಾರಾಮ್ ಮಂದಿರದಲ್ಲಿ ಅವರಿಗೆ ಎಂಟ್ರಿ ಕೊಡಲ್ಲ ಅಂತ ದಲಿತರನ್ನ ಆಚೆ ನಿಲ್ಲಿಸ್ಕೊಳ್ಬೇಕಾಗಿ ಬಂತು, ಅನೇಕ ವಾರಗಳ ಕಾಲ ಬಡದಾಡಿದ ನಂತರವೂ ಅವ್ರಿಗೆ ಯಾವಾಗ ಒಳಗೆ ಬಿಡಲ್ಲ ಅಂತ ಗೊತ್ತಾಯ್ತು. ಅವ್ರು ಹೇಳ್ತಾರೆ, ನಾನು ಹುಟ್ಟುವಾಗ ಹಿಂದುವಾಗಿ ಹುಟ್ಟಿದೆ, ಆದ್ರೆ ಸಾಯುವಾಗ ಹಿಂದುವಾಗಿ ಸಾಯಲ್ಲ ಅಂತಂದ್ರು. ಅವ್ರು ಯಾವ ಮತಕ್ಕೆ ಬೇಕಿದ್ರು ಹೋಗ್ಬೋದಿತ್ತು. ಅವರು ಆ ದೃಷ್ಟಿಯಿಂದ ನೋಡಿದ್ರೆ ಮುಸಲ್ಮಾನರಾಗ್ಬೋದಿತ್ತು, ಕ್ರಿಶ್ಚಿಯನ್ರಾಗ್ಬೋದಿತ್ತು, ಅವ್ರು ಏನು ಬೇಕಿದ್ರು ಆಗ್ಬೋದ ಸಂದರ್ಭ ಇದ್ದಾಗ ಅಂಬೇಡ್ಕರ್ ಅವರು ಹೇಳಿದ್ರು, ಭಾರತದಲ್ಲಿ ಹುಟ್ಟಿದ ಬೌದ್ಧ ಧರ್ಮಕ್ಕೆ ಮಾತ್ರ ಮತಾಂತರವಾಗಬಲ್ಲೆ. ಯಾಕೆಂದ್ರೆ ಇದರಿಂದ ಭಾರತದ ಏಳಿಗೆಗೆ ಯಾವ ಕುಂದು ಬರಲ್ಲ ಅನ್ನುವಂತ ಎಚ್ಚರಿಕೆಯ ದೃಷ್ಟಿ ಇಟ್ಕೊಂಡು ಬೌದ್ಧ ಧರ್ಮಕ್ಕೆ ಹೋದವರು ಅವಮಾನವನ್ನ ಸಹಿಸ್ಲಿಕ್ಕೆ ಆಗಲ್ಲ, ಹಾಗಂತ ಧರ್ಮವನ್ನು ಬಿಟ್ಟು ಹೋಗಲ್ಲ ಅನ್ನೋ ಎಚ್ಚರಿಕೆ ಇದ್ದಂತ ಪುಣ್ಯಾತ್ಮ. ನಾನು ಅಂಬೇಡ್ಕರ್ನ ಓದ್ತಾ ಈ ಮನುಷ್ಯನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಎಷ್ಟು ಸೋತಿದ್ದೀವಿ ಅಂತ ನಮ್ಗೆ ಅನಿಸ್ತಾ ಇರುತ್ತೆ. ಹಿಂದೂ ಧರ್ಮದ ವೈಶಿಷ್ಟ್ಯವೇ ಇದು. ನಾನು ಸನಾತನ ಧರ್ಮ ಅನ್ಬೇಕಿದ್ರೆ ಇದನ್ನು ಕರೆಯಬಲ್ಲೆ. ವೇದಗಳ ಕಾಲದಿಂದ ಶುರುವಾಯಿತು. ವೇದಗಳ ಕಾಲದಿಂದ ಯಾವ ಮೂರ್ತಿ ಪೂಜೆಗಳನ್ನ ಮಾಡ್ತೀವೋ ಯಾವುದು ಇಲ್ಲದ ಕಾಲಕ್ಕೆ ಈ ದೇಶದಲ್ಲಿ ಮಳೆಗಳನ್ನು ಸುರಿಸುವಂತ ಮೋಡ, ಈ ದೇಶದ ಪ್ರಕೃತಿಯನ್ನೆಲ್ಲ ಪೂಜಿಸಿಕೊಂಡು ಇವರೆಲ್ಲರ ಒಡೆಯನಾಗಿರುವ ಇಂದ್ರನನ್ನ ಪೂಜಿಸ್ತಾ ಇದ್ದ ವೇದಗಳ ಕಾಲದಲ್ಲಿದ್ವಿ. ಆನಂತರ ಉಪನಿಷತ್ತಿನ ಕಾಲ ಬಂತು. ಅನೇಕರಿಗೆ ಉಪನಿಷತ್ತಿನ ಕಾಲ ಪರಿಚಯವೇ ಇಲ್ಲ. ಅನೇಕರು ವೇದ ಕಾಲವನ್ನು ಧಿಕ್ಕರಿಸ್ತಾರೆ, ಅದರ ಉಪನಿಷತ್ತನ್ನು ಧಿಕ್ಕರಿಸಲ್ಲ. ಯಾಕೆ ಅಂದ್ರೆ ಉಪನಿಷತ್ತು ಅತ್ಯಂತ ಶ್ರೇಷ್ಠ ಚರ್ಚೆಯನ್ನು ಹುಟ್ಟಾಕಿದ್ದು. ಮಿತ್ರ, ಎಂಥ ಚರ್ಚೆ ಹುಟ್ಟಾಕ್ತು ಗೊತ್ತಾ ಉಪನಿಷತ್ತು? ಉಪನಿಷತ್ತಿನ ಕಥೆಗಳು ಎಂತವೂ ಗೊತ್ತಾ? ಒಬ್ಬ ಪುಟ್ಟ ಹುಡುಗ ತನ್ನ ತಂದೆ ತಪ್ಪು ಮಾಡ್ತಿದ್ದಾನೆ, ಯಜ್ಞ ಯಾಗಾದಿಗಳನ್ನು ಮಾಡುವಾಗ ದಾನ ಕೊಡಬೇಕಾದ್ರೆ ಮುದಿಯಾಗಿ ಹೋಗಿರೋ ಹಸುಗಳನ್ನ ದಾನ ಮಾಡ್ತಿದ್ದಾನೆ ಅಂತ ಗೊತ್ತಾಗಿ ಉಪನಿಷತ್ನಲ್ಲಿ ಬರೋ ಕಥೆ ಇದು. ಕಠೋಪನಿಷತ್ತು. ಅಪ್ಪನಿಗೆ ಹೋಗಿ ಕೇಳ್ತಾನೆ, ಅಪ್ಪ ನೀನ್ ದಾನ ಮಾಡೋದು ಮಾಡ್ತೀಯಾ? ಈ ತರದ ಹಸುಗಳನ್ನ ದಾನ ಮಾಡ್ತೀಯ, ಇದ್ರ ಬಂದು ನನ್ನೇ ಕೊಟ್ರೆ ಚೆನ್ನಾಗಿತ್ತು. ಒಂದೆರಡು ಸಲ ಅಪ್ಪ ಕೇಳಿದ್ರು, ಮೂರನೇ ಸಲ ಕೋಪ ಬಂದು ಅಪ್ಪ ಹೇಳಿದ್ರು, ನಿನ್ನನ್ನು ದಾನ ಮಾಡ್ತೀನಿ, ಯಮನಿಗೆ ದಾನ ಮಾಡ್ತೀನಿ, ಹೋಗು. ಯೋಚನೆ ಮಾಡಿ, ಲ್ಯಾಂಗ್ವೇಜ್ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಉಪನಿಷತ್ನ ಭಾಷೆ. ನಮ್ಮ ಅಪ್ಪನಿಗೆ ಏನಾದ್ರೂ ನಾನು ಸ್ವಲ್ಪ ಕಿರಿಕಿರಿ ಮಾಡಿದ್ರೆ ಸಾಯಿಸ್ಬಿಡ್ತೀನಿ ನಿನ್ನ ಅಂತಾರೆ ನಮ್ಮಪ್ಪ. ನಮ್ಮ ಲ್ಯಾಂಗ್ವೇಜ್ ಇದು. ಆದ್ರೆ ಉಪನಿಷತ್ನ ಕಾಲದಲ್ಲಿ ಹೆಂಗಿತ್ತು ಅಂದ್ರೆ ಸಾಯಿಸ್ಬಿಡ್ತೀನಿ ಅಂತಿರ್ಲಿಲ್ಲ, ಯಮನಿಗೆ ದಾನ ಮಾಡ್ತೀನಿ ಅಂತ. ಪುಟ್ಟ ಹುಡುಗ, 9-10 ವರ್ಷದ ಹುಡುಗ. ಅಪ್ಪ ಹಂಗೇಳಿದ ತಕ್ಷಣ ಪಕ್ಕಕ್ಕೆ ಹೋಗಿ ಕೂತ. ಎಲ್ಲ ಯಜ್ಞ ಯಾಗಾದಿಗಳು ಮುಗಿದ ನಂತರ ಅಪ್ಪ ಹೊರಡ್ಲಿಕ್ಕೆ ನಿಂತ್ರೆ ಹುಡುಗ ಹೇಳ್ದ, ಹೊರಡೋಂಗಿಲ್ಲ, ನೀನು ಮಾತು ಕೊಟ್ಟಿದ್ದೇನೆ, ನಾನು ಯಮನಿಗೆ ದಾನ ಮಾಡ್ತೀನಿ ಅಂತ. ಕಳಿಸೋಣ. ಅಪ್ಪನಿಗೆ ಆಗ ಘೋಷ್ ಬಂತು, ಎಂತ ತಪ್ಪು ಮಾಡ್ಬಿಟ್ಟಲ್ಲಪ್ಪ, ಯಜ್ಞ ಮಾಡಿದೆಲ್ಲ ವೇಸ್ಟ್ ಆಗ್ಬಿಡುತ್ತಲ್ಲ ದಾನ ಮಾಡ್ಲಿಲ್ಲ ಅಂದ್ರೆ ಅಂತ. ಯಮನಿಗೆ ದಾನ ಮಾಡಿದ. ಜಗತ್ತಿನಲ್ಲಿ ಎಲ್ಲೂ ಕೂಡ ಯಮ ಕರೆಯೋಕ್ಕಿಂತ ಮುಂಚೆ ಯಾರು ಹೋಗಿದ್ದ ರೆಕಾರ್ಡ್ ಇಲ್ಲ. ಆದ್ರೆ ಈ ದೇಶದ ಹುಡುಗ ಯಮನ ಬಳಿ ಹೋಗಿ ನಿಂತುಕೊಂಡ. ಎದುರಿಗೆ ಹೋಗಿ ನಿಂತುಕೊಂಡು ಯಮನನ್ನು ಪ್ರಶ್ನೆ ಮಾಡ್ತಾನೆ. ಏನ್ ಪ್ರಶ್ನೆ ಕೇಳ್ತಾನೆ ಗೊತ್ತಾ? ಯಮನಿಗೆ ಕೇಳ್ತಾನೆ, ನೀನ್ ಕರೀದೆ ನಾನು ಬಂದಿದ್ದೀನಿ, ಹಿಂಗಾಗಿ ನೀನ್ ಪ್ರೀತಿಯಿಂದ ಏನೋ ನನ್ಗೆ ಕೊಡಬೇಕು ಅಂತಿದ್ಯಾ, ಕೊಡೋದಿದ್ರೆ ಒಂದು ಪ್ರಶ್ನೆಗೆ ಉತ್ತರ ಕೊಡು. ಜಗತ್ತಿನಲ್ಲಿ ಯಾವ ಮತ ಪಂಥವೂ ಈ ತರದ ಪ್ರಶ್ನೆ ಕೇಳಲಿಲ್ಲ, ನನ್ನ ಧರ್ಮ ಕೇಳಿದೆ. ಏನ್ ಪ್ರಶ್ನೆ ಗೊತ್ತೇನು? ಯಮರಾಜ, ಹುಟ್ಟೋಕ್ಕಿಂತ ಮುಂಚೆ ನಾನು ಎಲ್ಲಿದ್ದೆ, ಸತ್ತ ಮೇಲೆ ಎಲ್ಲಿಗೆ ಹೋಗ್ತೀನಿ, ಉತ್ತರ ಕೊಡುವುದ. ಎಷ್ಟು ಚೆನ್ನಾಗಿರೋ ಪ್ರಶ್ನೆ ನೋಡಿ. ನಮ್ಮ ಹೈಸ್ಕೂಲ್ ಲೆವೆಲ್ ಯಾವತ್ತೂ ಈ ಪ್ರಶ್ನೆ ಕೇಳಲೇ ಇಲ್ಲ ನಾವು. ಹುಟ್ಟೋಕ್ಕಿಂತ ಮುಂಚೆ ಎಲ್ಲಿದ್ದೆ, ಸತ್ತ ಮೇಲೆ ಎಲ್ಲಿಗೆ ಹೋಗ್ತೀನಿ ಅಂತ ಪ್ರಶ್ನೆ ಕೇಳಿದ್ರೆ ಯಮ ಹೇಳ್ದ, ಏ ಹುಚ್ಚ, ಈ ಪ್ರಶ್ನೆ ಎಲ್ಲ ಯಾಕೆ ಹೇಳ್ತೀಯ? ದೊಡ್ಡವರೇ 1000 ವರ್ಷ ತಪಸ್ ಮಾಡಿದ್ರೆ ಉತ್ತರ ಪಡಿಲಿಕ್ಕಾಗಲ್ಲ ನಿನಗೆ. ಅದ್ರ ಬದಲು ನಾನು ಭೂಮಂಡಲದ ಮೇಲೆ 1000 ವರ್ಷಗಳ ಕಾಲ 100 ಸ್ತ್ರೀಯರೊಂದಿಗೆ ಆನಂದವಾಗಿ ಬದುಕಿ ರಾಜ್ಯ ಮಾಡುವಂತ ಅವಕಾಶ ನೀನು ಕೊಡ್ತೀನಿ ಎಂದ. ಆರಾಮಾಗಿ ಹೋಗು, ಇದೆಲ್ಲ ಕೇಳ್ಬೇಡ.
ಅವನು ಯಮನಿಗೆ ಏನ್ ಕೇಳ್ತಾನೆ ಗೊತ್ತಾ? ನನಗೆ ಅದೇ ಪ್ರಶ್ನೆ, ಮತ್ತೆ 1000 ವರ್ಷ ಆದ್ಮೇಲೆ ಸತ್ತೋಗ್ತೀನಲ್ಲ, ಹಾಗೆ ಎಲ್ಲಿಗೆ ಹೋಗ್ತೀನಿ ಅಂತ ಹೇಳು ನನಗೆ ಅಂತ. ಯಮನಿಗೆ ಎಷ್ಟು ಖುಷಿ ಆಯ್ತು ಅಂದ್ರೆ, ಆ ಪುಟ್ಟ ಹುಡುಗ ನನ್ ಗಟ್ಟಿಯಾಗಿ ತಪ್ಕೊಂಡು ಹೇಳ್ತಾನೆ, ನಿನ್ನಂತ ಶಿಷ್ಯ ನಂಗೆ ಸಿಗಲೇ ಇಲ್ಲ, ಬಾಗ್ ಕೂರಿಸ್ಕೊಂಡು ಹೇಳ್ತೀನಿ ಅಂತ. ಇಡೀ ಕಠೋಪನಿಷತ್ನಲ್ಲಿ ಮನಸ್ಸಿನ ಮೇಲೆ ಗೆಲುವು ಸಾಧಿಸೋದು ಹೇಗೆ ಅಂತ ಹೇಳ್ಕೊಡ್ತಾನಲ್ಲ, ಇದು 10,000 ವರ್ಷಗಳ ಹಿಂದೆ ಭಾರತ ಜಗತ್ತಿಗೆ ಕೊಟ್ಟಂತ ಶ್ರೇಷ್ಠ ಕೊಡುಗೆ. ಮಿತ್ರರೇ, ಗೊತ್ತಿರ್ಲಿ, ಈ ಜಗತ್ತನ್ನ, ಈ ಭಾರತವನ್ನ ಜಗತ್ತು ಗೌರವಿಸಬೇಕಾದ್ರೆ, ಇವತ್ತು ಚಕ್ರವರ್ತಿ ಸುಲಿಬೆಲೆ ಭಾಷಣ ಮಾಡ್ತಾರೆ ಅಂತಲ್ಲ ಗೌರವಿಸೋದು, ಈ ಜಗತ್ತು ಭಾರತವನ್ನ ಗೌರವಿಸಬೇಕಾದ್ರೆ ಶ್ರೇಷ್ಠ ಉಪನಿಷತ್ತನ್ನ ಭಾರತ ಕೊಟ್ಟಿತ್ತಲ್ಲ ಅನ್ನುವ ಕಾರಣಕ್ಕೋಸ್ಕರವೇ ಈ ದೇಶಕ್ಕೆ ನತಮಸ್ತಕವಾಗುವುದು ಅಂತಂದ್ರೆ ಎಂಥ ಸಾಹಿತ್ಯವನ್ನು ಕೊಟ್ಟಿದ್ವಿ ನಾವು. ಇದೇ ನೆಲದಲ್ಲಿ ರಾಮ ಹುಟ್ಟಿದ್ದು. ಯಾವ ರಾಮ? ನಾಳೆ ಪಟ್ಟಾಭಿಷಿಕ್ತನಾಗಬೇಕು ಅಂತ ತಯಾರಾಗಿ ಎಲ್ಲ ತಯಾರಿ ಮಾಡ್ಕೊಳ್ತಿದ್ನೋ, ಇದ್ದಕ್ಕಿದ್ದಂತೆ ಅಪ್ಪ ಕರೆದು ನಾಳೆ ನಿನ್ನ ಪಟ್ಟಾಭಿಷೇಕ ಇಲ್ಲ, ಕಾಡಿಗೆ ಹೋಗು ಅಂದ್ರು. ಸುಮ್ಮನೆ ಯಾರಾದ್ರೂ ರಾಜಕಾರಣಿಗಳಿದ್ರೆ ಬೇಜಾರು ಮಾಡ್ಕೋಬೇಡಿ. ನಿಮ್ಗೆ ನಾಳೆ CM ಪಟ್ಟ ಅಂತಿಟ್ಟು ಇವತ್ತೇನಾದ್ರೂ ಅದು ಕೊಡಲ್ಲ ಅಂತ ಹೇಳಿದ್ರೆ ಹೆಂಗೆ ಕಷ್ಟ ಆಗ್ಬೋದು ಅಂತ ಯೋಚನೆ ಮಾಡ್ತೀರಾ? ಅಂದಾಜಾಗತ್ತಾ? ಹಂಗಿದ್ಮೇಲೆ CM ಪಟ್ಟ ಬಿಡಿ, ನಮ್ಮೂರ್ನಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಯಾರೋ ಆಗಬೇಕಾಗಿತ್ತು, ಆ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ತಪ್ಪು ಹೋಗ್ಬಿಡ್ತು ಅಂದ್ರೆ ಊರು ತುಂಬಾ ಬಾಗಡ್ಕೊಂಡು ತಿರುಗಾಡ್ತಿರ್ತಾರೆ. ಅಂತದ್ರಲ್ಲಿ ರಾಮ ಭೂಮಂಡಲದ ಒಡೆಯನಾಗಬೇಕಾಗಿದ್ದ ರಾಮನಿಗೆ ನಾಳೆ ಪಟ್ಟಾಭಿಷೇಕ ಅಲ್ಲ, 14 ವರ್ಷ ಕಾಡಿಗೆ ಹೋಗ್ಬೇಕು ಅಂದ್ರೆ ಏನ್ ಮಾಡ್ಬೇಕಿತ್ತು? ತಂದೆಯ ತಲೆಯನ್ನಾದ್ರೂ ಒಡೆದು ಅವನ ಪಟ್ಟವನ್ನ ಸ್ವೀಕಾರ ಮಾಡಬೇಕಿತ್ತು. ಆದ್ರೆ ನನ್ನ ದೇಶದ ಆದರ್ಶ ಹೇಳ್ತು, ತಂದೆ ತಲೆ ಒಡೆಯೋದಲ್ಲ ಮಗು, ತಂದೆಯ ಮಾತನ್ನ ಪಾಲಿಸ್ಲಿಕ್ಕೋಸ್ಕರ ಕಾಡಿಗೆ ಹೋಗೋದು ಶ್ರೇಷ್ಠ ಅನ್ನೋದನ್ನ ರಾಮ ತೋರಿಸಿಕೊಟ್ಟಲ್ಲ. ಅಂತ ರಾಮ ಹುಟ್ಟಿದ ನಾಡು ಭಾರತ. ಯಾವ ಭಾರತಕ್ಕೆ ಸೇರಿದ್ದೀವಿ ನಾವು? ಯಾವ ರಾಮನ ಅನುಯಾಯಿಗಳು ನಾವು? ಯೋಚನೆ ಮಾಡಿ. ಕೃಷ್ಣನನ್ನ, ಈ ದೇಶದಲ್ಲಿ ಎಂತ ಕೃಷ್ಣ ಹುಟ್ಟಿದ? ಅಗತ್ಯವಿದ್ದಿದ್ರೆ ಪಾಂಡವರು ಕೌರವರು ಇಬ್ರು ಒಂದೊಂದು ಕಾಲು ಹಿಡ್ಕೊಂಡು ಕೃಷ್ಣನ ಕಾಲು ಒತ್ಕೊಂಡು ಕೂತು ಬಿಟ್ಟಿರ್ತಿದ್ರು, ನೀನ್ ರಾಜ್ಯಭಾರ ಮಾಡು, ನಮ್ಗೇನು ಬೇಡ, ನೀನಿದ್ರೆ ಇಬ್ರು ಸೈಲೆಂಟ್ ಆಗಿರ್ತೀವಿ ಅಂತ. ಆದ್ರೆ ಕೃಷ್ಣ ಹೇಳ್ದ, ಅಧಿಕಾರದಾಸೆ ನನ್ನದಲ್ಲ, ಧರ್ಮದ ಸ್ಥಾಪನೆ ಮಾಡೋದು ನನ್ನ ಕರ್ತವ್ಯ, ಅದಕ್ಕೋಸ್ಕರ ಬದುಕ್ತೀನಿ ಅಂತ ಎಲ್ಲ ಗೊತ್ತಿದ್ದಾಗ್ಲೂ ಕೂಡ ಧರ್ಮ ಸ್ಥಾಪನೆಯ ಕೈಂಕರ್ಯಕ್ಕೆ ನಿಂತಲ್ಲ, ಆ ಕೃಷ್ಣ ಈ ನಾಡಿನಲ್ಲಿ ಹುಟ್ಟಿದವನು. ಏನ್ ಚಂದ ರೀ! ಯೋಚನೆ ಮಾಡಿ. ಈ ದೇಶದಲ್ಲಿ ಎಷ್ಟು ಸಾಧು ಸಂತರು ಬಂದ್ರು, ಸಾವಿರ ಸಾಧು ಸಂತರು ಬಂದ್ರು. 3 ಆಚಾರ್ಯರು ಬಂದ್ರು, ಆಚಾರ್ಯ ತ್ರಯರು ಅಂತ ಕರಿತೀವಿ, ಒಬ್ಬರಾದ್ಮೇಲೆ ಒಬ್ರು. ಆದ್ರೆ ದುರ್ದೈವ, ಈ ದೇಶ ಹಂತ ಹಂತವಾಗಿ ಕೆಳಗಿಳಿತಾ ಬಂತು. ಎಷ್ಟು ಕೆಳಗಿಳಿದ್ವಿ ಅಂತಂದ್ರೆ, ಯಾವ ದೇಶ ಎಲ್ಲರಲ್ಲೂ ಬ್ರಹ್ಮನಿದ್ದಾನೆ, ಎಲ್ಲರಲ್ಲೂ ಭಗವಂತನಿದ್ದಾನೆ ಅಂತ ಮನುಷ್ಯರಿಗೆ ಮಾತ್ರ ಅಲ್ಲ, ಪ್ರಾಣಿಗಳಿಗೂ ಹೇಳ್ತು. ಈ ದೇಶದಲ್ಲಿ ನನಗೆ ತುಂಬಾ ಜನ ಆಡ್ಕೊಳ್ತಾರೆ. ಇತ್ತೀಚೆಗಂತೂ ಕೆಲವು ಮುಸಲ್ಮಾನ್ ಮಿತ್ರರು ಎಲ್ಲಿವರೆಗೂ ಅಂತಂದ್ರೆ, ಕ್ರಿಶ್ಚಿಯನ್ರು ಸೇರಿದಂತೆ ಈ ದೇಶದ ಧರ್ಮವನ್ನ ಆಡ್ಕೊಳ್ತಾರೆ. ದುರ್ದೈವ, ನಮ್ ಕೆಲವು ಸಂತರು ಸೇರ್ಕೊಂಡ್ ಬಿಡ್ತಾರೆ. ಅವರೇ ಆಡ್ಕೊಂಡು ನಗ್ತಾ ಇರ್ತಾರೆ. ಹೆಂಗ್ ಆಡ್ತಾರೆ ಅಂತಂದ್ರೆ, ರಾಮಾಯಣದಲ್ಲಿ ಆಂಜನೇಯ ಅಂತ ಒಬ್ಬನಿದ್ದಂತೆ, ಅವನು ಕಪಿ ಅಂತೆ, ಆ ಮಂಗ ಅಂತ ಆಡ್ಕೊಳ್ತಿರ್ತಾರೆ. ಆ ಮಂಗ ಹಿಂಗಿದ್ದಂತೆ ಹಂಗಿದ್ದಂತೆ ಅಂತ. ಆದ್ರೆ ಅವ್ರಿಗೆ ಯಾವತ್ತೂ ಅನ್ನಿಸ್ಲೇ ಇಲ್ಲ, ಮಂಗನಲ್ಲೂ ಕೂಡ ದೇವರನ್ನು ಕಾಣಬಲ್ಲಂತ ಶ್ರೇಷ್ಠ ತತ್ವ ಇದ್ದಿದ್ದು ಈ ನಾಡಿನಲ್ಲೇ ಮಾತ್ರ. ಇದು ಅರ್ಥ ಮಾಡ್ಕೊಳ್ಳೋ ಯೋಗ್ಯತೆ ನಿಮಗಿಲ್ಲ ಅಂದ್ರೆ ನೀವು ಮಾತಾಡಬೇಡಿ ಅಂತ ಯಾವತ್ತೂ ಅನ್ನಿಸ್ಲೇ ಇಲ್ಲ. ನನ್ನ ದೇಶದ ಧರ್ಮವನ್ನ ಯಾರು ಬೇಕಿದ್ರು ಆಡ್ಕೊಳ್ಳೋ ಮಟ್ಟಿಗಿದೆ ಅಂತ ತುಂಬಾ ಜನ ಅನ್ಕೊಳ್ತಾರೆ. ಆದ್ರೆ ಗೊತ್ತಿರ್ಲಿ ಮಿತ್ರರೇ, ಇವತ್ತು ವೇದಿಕೆ ಮೇಲೆ ನಿಮ್ ಜೊತೆ ಹಂಚ್ಕೊಳ್ತಿದ್ದೀನಿ, ಹಿಂದೂ ಧರ್ಮಕ್ಕೆ ಸೇರಿದವನು ನಾನು ಅಂತ ಹೇಳ್ಬೇಕಾದ್ರೆ ನನ್ನ ಎದೆ ಯಾವಾಗಲೂ ಯಾವತ್ತೂ ಚಿಕ್ಕದ್ ಮಾಡ್ಕೊಳ್ಳಿಲ್ಲ. ಅಯ್ಯೋ ನಾನು ಹಿಂದುವಾಗಿ ಹುಟ್ಟುಬಿಟ್ಟಿನ ಅಂತ ಯಾವತ್ತೂ ಚಿಕ್ಕದ್ ಮಾಡ್ಕೊಳ್ಳಿಲ್ಲ. ಯಾಕೆ ಅಂದ್ರೆ ನನ್ನ ಧರ್ಮದ ತಾಕತ್ತೇನಿದೆ ಗೊತ್ತಾ? ನೀವು ಯಾರು ಬೇಕಿದ್ರು ಎದ್ದಿಂತು, ಏನು ಬೇಕಿದ್ರು ಪ್ರಶ್ನೆ ಕೇಳಿ, ಉತ್ತರ ಕೊಡ್ಲಿಕ್ಕಾದ್ರೆ ಕೊಡ್ತೀನಿ, ಇಲ್ಲ ಅಂದ್ರೆ ಓದ್ಕೊಂಡು ಬಂದು ನಾಳೆ ಹೇಳ್ತೀನಿ ಅನ್ನೋ ಮಾತಾಡ್ತೀನಿ. ಆದ್ರೆ ಅನೇಕ ಮತಪಂಥಗಳಿವೆ ಜಗತ್ತಿನಲ್ಲಿ. ಒಂದು ಪ್ರಶ್ನೆ ಕೇಳಿದ್ರೆ ತಲೆ ಕಡಿದು ಬಿಡ್ತೀವಿ ಅಂತ ಹೇಳುವಂತ ಮತಪಂಥಗಳಿರ್ಬೇಕಾದ್ರೆ ನನ್ನ ಧರ್ಮದ ತಾಕತ್ತನ್ನ ಹೆಂಗ್ ವರ್ಣನೆ ಮಾಡಬೇಕು ಅಂತ ನಂಗೆ ಬಹಳ ಹೆಮ್ಮೆ ಅನ್ಸುತ್ತೆ. ಆದ್ರೆ ಈ ಧರ್ಮದಲ್ಲಿ ಕೊರತೆ ಇಲ್ಲ ಅಂತ ನಾನು ಹೇಳಲ್ಲ. ಈ ಧರ್ಮದಲ್ಲಿ ಪ್ರಾಬ್ಲಮ್ ಇದೆ. ಎಂತ ಪ್ರಾಬ್ಲಮ್ ಇದೆ? ಇವತ್ತು ನಾವೆಲ್ಲರೂ ಸೇರಿದ್ದೇವಲ್ಲ, ಜಾತಿಯ ಸಂಕೋಲೆಯನ್ನ ತೊಡೆಯೋಣ ಬನ್ನಿ ಅಂತ, ಸಂಕೋಲೆಯನ್ನ ಕಳಚೋಣ ಬನ್ನಿ ಅಂತ ಹೇಳ್ಬೇಕಾದಾಗ ನಮಗೂ ಗೊತ್ತಿದೆ ಸಮಸ್ಯೆ ಏನಿದೆ ಅಂತ. ಏನ್ ಸಮಸ್ಯೆ ಗೊತ್ತೇ? ಯಾವ ದೇಶ ಅತ್ಯಂತ ಶ್ರೇಷ್ಠವಾಗಿ ಪ್ರತಿಯೊಬ್ಬನ ಹೃದಯದಲ್ಲೂ ಭಗವಂತನಿದ್ದಾನೆ ಅಂತ ಹೇಳ್ಕೊಂಡು ಬಂತೋ, ಅದೇ ದೇಶ ಕಾಲಕ್ರಮದಲ್ಲಿ ಉಪನಿಷತ್ತಿನ ಶ್ರೇಷ್ಠ ತತ್ವದಿಂದ ಯಾವ ಮಟ್ಟಕ್ಕೆ ಬಂದು ನಿಂತ್ಕೊಳ್ತು ಅಂತಂದ್ರೆ, ಕೆಲವು 1000 ವರ್ಷಗಳ ಹಿಂದೆ ಎಲ್ಲರಲ್ಲೂ ಭಗವಂತನಿದ್ದಾನೆ, ಕೆಳಜಾತಿಯವರಲ್ಲಿ ಮಾತ್ರ ಇಲ್ಲ ಅಂತೂ. ಏನ್ ಕರ್ಮ ಇದು! ನನ್ ಸ್ವಾಮೀಜಿ ಹೇಳ್ಬೇಕಾದ್ರೆ, ಸಂಭೋಡಿಗೆ ಕುರಿತಂತೆ ಹೇಳ್ಬೇಕಾದ್ರೆ ನಂಗೆ ಹೊಟ್ಟೆಲ್ ಬೆಂಕಿ ಹಾಕ್ದಂತ ಆಗ್ತಿತ್ತು. ಆ ಕಥೆ ಬಹಳ ಸಲ ಕೇಳಿದ್ದೀನಿ ನಾನು. ಪ್ರತಿ ಬಾರಿ ಕೇಳಿದಾಗೂ ಹೊಟ್ಟೆಲ್ ಬೆಂಕಿ ಹಾಕ್ದಂತ ಆಗುತ್ತೆ. ಅದು ಕ್ರೌರ್ಯ ಅನ್ಸುತ್ತೆ. ಯಾವ ದೇಶ ಕಪಿಯಲ್ಲಿ ಶ್ರೇಷ್ಠ ಪರಮಾತ್ಮನನ್ನ ಕಂಡು ರಾಮನ ಪಾದಪುಡದಲ್ಲಿ ಕಪಿಯನ್ನು ಇಟ್ಕೊಳ್ತೋ,
ಆ ದೇಶ ಅಸ್ಪೃಶ್ಯರನ್ನೇ ತಯಾರು ಮಾಡಿತು. ಇಂಥವರನ್ನ ಮುಟ್ಟಿಸ್ಕೊಳ್ಬಾರ್ದು ಅಂತ ಹೇಳುವಂತ ಹೀನ ಕಾಯಕಕ್ಕೆ ಭಾರತ ಹೆಂಗ್ ಬಂತು, ಯಾವತ್ತಾದ್ರೂ ಯೋಚನೆ ಮಾಡಬೇಕು ಅಂತ ಅನ್ನಿಸ್ತಿಲ್ಲ. ಈ ದೇಶದಲ್ಲಿ ಬಂದಂತ ಪ್ರತಿಯೊಂದು ಆಚಾರ್ಯರು ಯಾರು ಭಗವಂತನ ದರ್ಶನ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ಕೊಟ್ರು, ಅವರೆಲ್ಲರೂ ತಮ್ಮ ಬದುಕಿನಲ್ಲಿ ಶ್ರೇಷ್ಠ ಚಿಂತನೆ ಮಾಡಿಟ್ರು. ನೆನಪು ಮಾಡ್ಕೊಳ್ಳಿ, ಶಂಕರಾಚಾರ್ಯರು ರಸ್ತೆಯಲ್ಲಿ ಬರ್ತಿರ್ಬೇಕಾದ್ರೆ, ಶ್ರೇಷ್ಠ ಆಚಾರ್ಯ ಶಂಕರಾಚಾರ್ಯರು ರಸ್ತೆಯಲ್ಲಿ ಬರ್ತಿರ್ಬೇಕಾದ್ರೆ ಒಬ್ಬ ಚಂಡಾಲ ಎದುರಿಗೆ ಬಂದ. ಶಂಕರಾಚಾರ್ಯರು ಹೇಳಿದ್ರು, ಸ್ನಾನ ಮಾಡ್ಕೊಂಡು ಬರ್ತಾ ಇದ್ದೀನಿ, ಛೀ ದೂರಕ್ಕೆ ಸರಿ, ನಿನ್ನನ್ನು ಮುಟ್ಟಿಸ್ಕೊಂಡ್ರೆ ಮಡಿಯಾಗತ್ತೆ ನನಗೆ ಅಂತ. ಎದುರಿಗಿದ್ದ ಚಂಡಾಲ ಪ್ರಶ್ನೆ ಮಾಡಿದವ, ಬಹಳ ಚೆನ್ನಾಗಿದೆ, ದೂರಕ್ಕೆ ನಾನ್ ಸರಿಬೇಕೋ ನನ್ನ ಆತ್ಮ ಸರಿಬೇಕು ಹೇಳಿ ಅಂತ. ಹೆಂಗಿದೆ ಪ್ರಶ್ನೆ ನೋಡಿ. ನನ್ನನ್ನು ಮುಟ್ಟಿಕೊಂಡ್ರೆ ಮೈಲಿಗೆ ಆಗುತ್ತೋ, ನನ್ನ ಆತ್ಮದ ಸಂಪರ್ಕದಿಂದ ಮೈಲಿಗೆ ಆಗುತ್ತೋ ಹೇಳು, ಬಗ್ಗಕ್ಕೆ ಹೋಗ್ಬಿಡ್ತೀನಿ ಅಂತ ಚಂಡಾಲ. ಗೊತ್ತಿಲ್ಲ ನಂಗೆ, ಇವತ್ತು ಹಂಗೇನಾದ್ರೂ ಕೇಳಿದ್ರೆ ಚಂಡಾಲ ನಂಗೆ ಹೊಡೆದು ಬಿಡ್ತಿದ್ರು, ನಾನು ಜಾಸ್ತಿ ಮಾತಾಡ್ತೀನಿ ಹೋಗಾಚೆಗೆ ಅಂತ. ಆದ್ರೆ ಶಂಕರರು ತುಂಬಾ ದೊಡ್ಡ ಮನುಷ್ಯರು, ಏನ್ ಮಾಡಿದ್ರು ಗೊತ್ತಾ, ಛೇ ನನಗೆ ಯಾಕಿಂತ ಕೆಟ್ಟ ರೋಗ ಬಂತು ಅಂತೇಳಿ ಶಂಕರರು ಸಾಷ್ಟಾಂಗ ಪ್ರಣಾಮ ಮಾಡಿ ಚಂಡಾಲನಿಗೆ, ತಪ್ಪಾಯ್ತು ಕಣಪ್ಪ, ನನ್ನ ಕಣ್ಣು ತೆರೆಸಿಬಿಟ್ಟೆ ನೀನು, ಎಲ್ಲರಲ್ಲೂ ಒಂದೇ ಆತ್ಮವಿರುವಾಗ ನೀನು ಮುಟ್ಟೋದ್ರಿಂದ ಮಡಿಯಾಗೋದು ಹೇಗೆ ಅಂತ ಹೇಳಿದ್ರಲ್ಲ, ಇದು ಶಂಕರರು. ಆದ್ರೆ ಶಂಕರ ಅನುಸರಿಸೋರಿಗೆ ಈ ಗುಣ ಇದೆಯಾ? ರಾಮಾನುಜಾಚಾರ್ಯರ ಬದುಕು ಎಂಥದ್ದು ಗೊತ್ತೇನು? ರಾಮಾನುಜಾಚಾರ್ಯರ ಈ ವರ್ಷ 1000ನೇ ಜಯಂತಿ, 1000 ವರ್ಷ ಆಯ್ತು. 1017ರಲ್ಲಿ ಹುಟ್ಟಿದ್ದವರು 2017ರಲ್ಲಿ ನಾವಿದ್ದೀವಿ. ಮೇ 1ನೇ ತಾರೀಕು ಅವ್ರು ಅಧಿಕೃತವಾಗಿ ಜಯಂತಿಯ ಆಚರಣೆ ಬರುತ್ತೆ ಈ ಸಲ. ಇಡೀ ದೇಶಾದ್ಯಂತ ಅವರ ಜಯಂತಿಯ ಕುರಿತಂತೆ ದೊಡ್ಡ ಹಬ್ಬಗಳನ್ನು ಮಾಡಬೇಕು ಅನ್ಕೊಂಡಿದ್ದಾರೆ. ನೆನ್ಪಿಟ್ಕೊಳ್ಳಿ ಮಿತ್ರರೇ, ದೇಶದಲ್ಲಿ ಎಷ್ಟೇ ದೊಡ್ಡ ಹಬ್ಬ ಮಾಡಬಹುದು, ಆದ್ರೆ ಇವತ್ತು ನೀವು ಇಲ್ಲಿ ಹಿರೇಕೊಪ್ಪದಲ್ಲಿ ಯಾವ ಹಬ್ಬ ಮಾಡಿದ್ದಾರಲ್ಲ, ಇದಕ್ಕೆ ಸರಿಸಮನಾದ ಮತ್ತೊಂದು ಹಬ್ಬ ಮಾಡೋದು ಬಹಳ ಕಷ್ಟ ಇದೆ. ನನಗೆ ಬಹಳ ಡೌಟ್ ಇದೆ, ಇಲ್ಲಿ ಎಷ್ಟು ಜನ ರಾಮಾನುಜ ಪಂಥದವರು ಇದ್ದೀರೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಹೃದಯ ಎಷ್ಟು ವಿಶಾಲವಾಗಿದೆ ಅಂತಂದ್ರೆ ರಾಮಾನುಜರನ್ನ ಸ್ವೀಕಾರ ಮಾಡ್ಲಿಕ್ಕೆ ಸಿದ್ಧವಾಗಿರುವಂತ ಹೃದಯ ಇದೆಯಲ್ಲ, ಎಲ್ಲಿ ಹುಡ್ಕೊಂಡ್ ಬರ್ಬೇಕು ಇಂಥ ಹೃದಯವನ್ನ? ಯಾರು ರಾಮಾನುಜಾಚಾರ್ಯರು? ಹುಟ್ಟಿದ್ದು ಉಚ್ಚ ಕುಲದಲ್ಲಿ, ಸೋಕಾಲ್ಡ್ ತಥಾಕಥಿತ ಉಚ್ಚ ಕುಲದಲ್ಲಿ ಹುಟ್ಟಿದವರು. ಆಗ್ಲೇ ಸ್ವಾಮೀಜಿ ಹೇಳಿದ್ರಲ್ಲ, ಕಾಂಚೀಪೂರ್ಣರು ಅನ್ನುವಂತ ಒಬ್ಬ ಗುರುಗಳು, ಅವರು ಸದಾಕಾಲ ಭಗವಂತನ ಸೇವೆ ಮಾಡ್ಕೊಂಡಿರ್ತಿದ್ದವರು. ರಾಮಾನುಜರು ಹುಟ್ಟಿದಂತ ಪೆರಂಬಲೂರಿನಿಂದ ಪ್ರತಿನಿತ್ಯ ಹಾದ್ಕೊಂಡು ಹೋಗುವರು. ಈ ಪುಟ್ಟ ಹುಡುಗನ್ ನೋಡಿದಾಗಲೆಲ್ಲ ಅವ್ರಿಗೆ ಬಹಳ ಖುಷಿ. ಈ ಪುಟ್ಟ ಹುಡುಗನಿಗೆ ಅವರನ್ನು ನೋಡಿದ್ರೆ ಖುಷಿ. ಒಂದಿನ ಪುಟ್ಟ ಹುಡುಗ ಅವ್ರ ಹತ್ರ ಹೋಗ್ಬಿಟ್ಟು ಈ ಕಾಂಚೀಪೂರ್ಣದ ಕಾಲನ್ನು ಹಿಡ್ಕೊಂಡು, ನೀವು ನನ್ನ ಗುರುಗಳಾಗಬೇಕು ಅಂತ ಕೇಳ್ಕೊಂಡ. ಚಿಕ್ಕ ಹುಡುಗ. ಕಾಂಚೀಪೂರ್ಣರು ಏನಂದ್ರೆ ಗೊತ್ತಾ, ಛೇ ನಾನು ಹೆಂಗಪ್ಪ ಗುರುಗಳಿಗೆ, ನನ್ನ ದಲಿತ, ನನ್ನನ್ನು ಯಾರು ಮುಟ್ಟುವಂತಿಲ್ಲ, ನನ್ನನ್ನು ನಿನ್ನ ಗುರುಗಳಾಗಿ ಸ್ವೀಕಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂದಾಗ ಏನಂತಾರೆ ಗೊತ್ತಾ, ಯಾರು ಶುದ್ಧ ಹೃದಯದಿಂದ ಭಗವಂತನ ಸೇವೆ ಮಾಡ್ತಾರೋ ಅವರೇ ಬ್ರಾಹ್ಮಣರು, ಇನ್ಯಾರು ಬ್ರಾಹ್ಮಣರಲ್ಲ, ನೀವೇ ನನ್ನ ಗುರುಗಳಾಗಬೇಕು ಅಂತ ಕಾಲಿಡಿದ್ರು. ಆದ್ರೆ ಈ ಮನುಷ್ಯ ಒಪ್ಕೊಳ್ಳಿಲ್ಲ. ಎಷ್ಟರ ಮಟ್ಟಿಗೆ ಪ್ರೀತಿಯಿಂದ ಅವ್ರ ಜೊತೆ ಇದ್ರು ಅಂತಂದ್ರೆ, ಇದೇ ಕಾಂಚೀಪೂರ್ಣರನ್ನ ಗುರುಗಳಾಗಿ ಸ್ವೀಕರಿಸಬೇಕು ಅಂತ ಹಠ ಹಿಡಿದಾಗ, ಕಾಂಚೀಪೂರ್ಣರು ನಾನು ಗುರುಗಳಾಗ್ಲಿಕ್ಕೆ ಆಗೋದಿಲ್ಲ, ಆದ್ರೆ ನಾನು ಪೂಜೆ ಮಾಡುವಂತ ಭಗವಂತ ನಿನ್ನ ಗುರು ಆಗ್ಬೋದು, ಗುರು ಹುಡುಕಿ ಕೊಡ್ಬೋದು, ಪ್ರತಿನಿತ್ಯ ಈ ನದಿಯಿಂದ ನೀರನ್ನು ತಗೊಂಡೋಗಿ ಅಭಿಷೇಕಕ್ಕೆ ನೀರು ತಗೊಂಡು ಅಂತ ಕೆಲಸ ವಹಿಸಿದ್ರು. ಒಂದಿನ ರಾಮಾನುಜರಿಗೆ ಅನ್ನಿಸ್ತು, ಒಂದು ಕೆಲಸ ಮಾಡೋಣ. ಎಷ್ಟು ಚೆನ್ನಾಗಿದೆ ನೋಡಿ, ರಾಮಾನುಜರು ಯಾಕೆ ನನಗೆ ಗ್ರೇಟ್ ಅನ್ನಿಸ್ತಾರೆ ಅಂದ್ರೆ, ಅವರೊಂದಿನ ಕಾಂಚೀಪೂರ್ಣರ ಮನೆಗೆ ಊಟಕ್ಕೆ ಕರೆದು, ಕಾಂಚೀಪೂರ್ಣರು ತಮ್ಮ ಎಲೆಯಲ್ಲಿ ಏನು ಊಟ ಬಿಟ್ಟಿರ್ತಾರೋ ಅದನ್ನು ನಾನು ತಿಂದು ಬಿಟ್ರೆ ಅವರಲ್ಲಿರುವಂತ ಶ್ರೇಷ್ಠ ಗುಣ ನನಗೆ ಸಿದ್ಧಿಸಬಹುದು, ಇವರನ್ನ ಗುರುವಾಗಿ ಸ್ವೀಕರಿಸುವುದು ಸಾಧ್ಯವಾಗಬಹುದು ಅಂತ ಮನೆಗೆ ಊಟಕ್ಕೆ ಬನ್ನಿ ಅಂತ ಕರೆದ್ರು. ಕಾಂಚೀಪೂರ್ಣರಿಗೆ ಗೊತ್ತಾಯ್ತು, ಏನೋ ತರಲೆ ಕೆಲಸ ಮಾಡ್ತಾ ನೀವು ಇವತ್ತು ಅಂತ. ಕಾಂಚೀಪೂರ್ಣರು ಏನ್ ಮಾಡಿದ್ರು ಗೊತ್ತಾ, ರಾಮಾನುಜರು ಮನೆಗೆ ಬರೋಕ್ಕಿಂತ ಮುಂಚೆ ಅವ್ರ ಮನೆಗೆ ಹೋದ್ರು. ಮನೆಗೆ ಹೋಗಿ ಅವ್ರ ಹೆಂಡತಿಗೆ ಹೇಳಿದ್ರು, ತುಂಬಾ ಹೊಟ್ಟೆ ಹಸಿತಾ ಇದೆ, ಮೊದಲು ಊಟ ಬಡಿಸು ನನಗೆ ಅಂತ. ಅವ್ರ ಹೆಂಡತಿ ಏನ್ ಮಾಡಿದ್ರು, ನಮ್ಮ ಯಜಮಾನರು ಬರೋದು ಲೇಟ್ ಆಗುತ್ತೆ, ಆದ್ರೆ ಪಾಪ ಈ ಪುಣ್ಯಾತ್ಮ ಬಂದಿದ್ದಾನಲ್ಲ ಅಂತ ಊಟ ಬಡಿಸಿದ್ರೆ, ಇವರು ಊಟವನ್ನೆಲ್ಲ ಮಾಡಿ ರಾಮಾನುಜರು ಬರೋಕ್ಕಿಂತ ಮುಂಚೆ ಎಲ್ಲವನ್ನು ಸಾರಿಸಿ ಆ ಎಲೆ ತಗೊಂಡೋಗಿ ಬಿಸಾಕಿಯೂ ಬಂದ್ಬಿಟ್ರು. ರಾಮಾನುಜರ ಹೆಂಡತಿಗೆ ಅವರು ದಲಿತರು ಅನ್ನುವಂತ ಭಾವನೆ ಇದ್ದಿದ್ದಿರ್ಬೋದು, ರಾಮಾನುಜರಿಗೆ ಇರ್ಲಿಲ್ಲ. ಹೊರಗಡೆ ಎಲ್ಲ ಕೆಲಸ ಮುಗಿಸ್ಕೊಂಡು ರಾಮಾನುಜರು ಈಗ ಬರ್ತಾರೆ ಕಾಂಚೀಪೂರ್ಣರು ಅಂತ ಬಂದ್ರೆ, ಕಾಂಚೀಪೂರ್ಣರಿಗೆ ಮಾಡಿದ ಅಡಿಗೆಯಲ್ಲಿ ಸ್ವಲ್ಪ ಏನು ಉಳಿದಿತ್ತೋ ಅದನ್ನು ಹೊರಗಡೆ ಇರುವಂತ ಒಬ್ಬ ಭಿಕ್ಷುಕನಿಗೆ ಹಾಕಿ ರಾಮಾನುಜರ ಹೆಂಡತಿ ಪೂರ್ತಿ ಖಾಲಿ ಮಾಡಿದ್ಲು. ರಾಮಾನುಜರಿಗೆ ಹೊಟ್ಟೆ ಉರಿದೋಯ್ತು, ಛೇ ಜೀವನದಲ್ಲಿ ಒಂದು ಒಳ್ಳೆ ಭಾಗ್ಯ ಕಳೆದುಬಿಟ್ಟಿಯಲ್ಲ ನಮಗೆ. ರಾಮಾನುಜರ ಬದುಕು ಶುರುವಾಗುವುದೇ ದಲಿತರ ಮೇಲಿನ ಪ್ರೀತಿಯಿಂದ. ಯಾರಿಗೆ ಗೊತ್ತಿದೆ ಇದು?
ರಾಮಾನುಜರ ದಲಿತರ ಮೇಲಿನ ಪ್ರೀತಿ ಎಂತದ್ದು ಗೊತ್ತಾ ಮಿತ್ರರೇ? ರಾಮಾನುಜರು ಶ್ರೀರಂಗಂಗೆ ಗುರುಗಳನ್ನ ಹುಡುಕೊಂಡು ಹೋಗಿ ಅಲ್ಲಿ ಸಿಕ್ಕಿದಂತ ಗುರುಗಳ ಮುಂದೆ ಅವರು ತಮ್ಮನ್ನು ತಾವು ಸಮರ್ಪಿಸಿಕೊಂಡ್ರೆ ಆ ಗುರುಗಳು ಗೋಷ್ಠಿಪೂರ್ಣರ ಹತ್ರ ಹೋಗು ಅಂತ ಕಳಿಸಿಕೊಟ್ರು, ಮತ್ತೊಬ್ಬ ಗುರುಗಳ ಹತ್ರ ಹೋಗು ಅಂತ ಕಳಿಸ್ಕೊಟ್ರು. ಗೋಷ್ಠಿಪೂರ್ಣರ ಸೇವೆ ಮಾಡ್ತಾ 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 ರಾಮಾನುಜರ ಆ ಪ್ರೀತಿಯನ್ನು ಕಂಡಂತ ಆ ಗುರುಗಳು ರಾಮಾನುಜರಿಗೆ ಹೇಳಿದ್ರು, ನೋಡು ರಾಮಾನುಜ, ನಾನು ನಿನಗೊಂದು ಶ್ರೇಷ್ಠ ಮಂತ್ರವನ್ನು ಉಪದೇಶ ಮಾಡಿಕೊಡ್ತೀನಿ. ಈ ಮಂತ್ರ ಎಷ್ಟು ಶ್ರೇಷ್ಠ ಅಂದ್ರೆ ಯಾರಿದನ್ನ ಕೇಳ್ಕೊಳ್ತಾರೋ, ಯಾರಿದನ್ನ ಜಪಿಸ್ತಾರೋ ಅವರು ನೇರವಾಗಿ ಸ್ವರ್ಗಕ್ಕೆ ಹೋಗ್ತಾರೆ. ಅಕಸ್ಮಾತ್ ಇದನ್ನ ಅವರು ಬೇರೆಯವರಿಗೆ ಹೇಳ್ಕೊಟ್ರೆ ಅವ್ರು ನರಕಕ್ಕೆ ಹೋಗ್ತಾರೆ, ಉಳಿದವರು ಸ್ವರ್ಗಕ್ಕೆ ಹೋಗ್ತಾರೆ. ಅರ್ಥ ಆಗ್ತಿದ್ಯಾ? ರಾಮಾನುಜರಿಗೆ ಈ ಮಂತ್ರವನ್ನು ಕೊಟ್ಟು ಗುರುಗಳು ಹೇಳಿದ್ರು, ನೀನ್ ಜಪ ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತೀಯಾ, ನೀನೇನಾದ್ರೂ ಬೇರೆಯವ್ರಿಗೆ ಹೇಳಿಕೊಟ್ರೆ ಅವ್ರು ಸ್ವರ್ಗಕ್ಕೆ ಹೋಗ್ತಾರೆ, ನೀನ್ ನರಕಕ್ಕೆ ಹೋಗ್ತೀಯಾ ಅಂತ. ಹಿಂಗಾಗಿ ಯಾರಿಗೂ ಹೇಳಿಕೊಡಬೇಡ ಅಂತ ಹೇಳಿ ಕಳಿಸಿದ್ರು ಗುರುವಾಕ್ಯ. ರಾಮಾನುಜರು ದೇವಸ್ಥಾನದಿಂದ ಆಚೆ ಬರ್ತಾ ಇದ್ರು. ಬರ್ಬೇಕಾದ್ರೆ ತಕ್ಷಣ ಅನ್ನಿಸಿದವರಿಗೆ, ಛೇ ಎಂತ ತಪ್ಪು ಮಾಡಿದ್ದಾರೆ, ನಾನೇ ಸುಮ್ಮನಿರ್ಬೇಕು ಅಂತ. ದಾರಿಯಲ್ಲಿ ಹೋಗ್ತಾ ಇರೋರಿಗೆ ಈ ಮಂತ್ರದ ಉಚ್ಚಾರಣೆಯಿಂದಲೇ ರಾಮಾನುಜರ ಮನಸ್ಸಿನೊಳಗೆ ಅಪಾರವಾದ ಶಕ್ತಿ ಬಂದಿತ್ತಲ್ಲ, ಆ ಗೇಟ್ ನಿಂದ ಆಚೆ ಹೋಗೋಕ್ಕಿಂತ ಮುಂಚೆ ಕರೆದು ಹೇಳಿದ್ರು, ನಾನೊಂದು ಮುತ್ತು ರತ್ನ ಕೊಡ್ತೀನಿ ಬಾಬಾ, ಎಲ್ಲರನ್ನೂ ಕರ್ಕೊಂಡ್ ಬಾ, ಮುತ್ತು ರತ್ನ ಇವತ್ತು ಹಂಚಬೇಕು ಅಂತ ನಿಶ್ಚಯ ಮಾಡಿದ್ದೀನಿ ಅಂತ. ಆ ಗೋಪುರದ ತುದಿಯಲ್ಲಿ ನಿಂತ್ಕೊಂಡು ನೆರೆದಿದ್ದ ಎಲ್ಲರಿಗೂ ರಾಮಾನುಜರು ಅಂದ್ರೆ ಪ್ರೀತಿ ಇತ್ತಲ್ಲ, ಎಲ್ಲ ದಲಿತ ಬಂಧುಗಳು, ಎಲ್ಲರೂ ಮೇಲ್ವರ್ಗದವರು ಕೆಳವರ್ಗದವರು ಜೊತೆಯಲ್ಲಿ ಸೇರಿ ನಿಂತ್ಕೊಂಡ್ರೆ ರಾಮಾನುಜರು ಜೋರಾಗಿ ಹೇಳಿದ್ರು, 3 ಸಲ ನನ್ನ ಜೊತೆ ಈ ಮಂತ್ರವನ್ನ ಉಚ್ಚಾರಣೆ ಮಾಡಿ ಅಂತ. ಗುರುಗಳು ಕೊಟ್ಟ ಮಂತ್ರವನ್ನ ಜೋರಾಗಿ ಹೇಳಿಕೊಟ್ರೆ ಜನ ಆನಂದದಿಂದ ಉಚ್ಚಾರ ಮಾಡ್ತಿದ್ರು. ಸ್ವತಃ ಗುರುಗಳು ಎದುರಿಂದ ಕೆಂಪಾಗಿ ನಡ್ಕೊಂಡು ಬಂದ್ರು, ಏ ರಾಮಾನುಜ, ನಾನು ಕೊಟ್ಟ ಮಂತ್ರವನ್ನ ಎಲ್ರಿಗೂ ಉಪದೇಶಿಸಿ ಅವಮಾನ ಮಾಡಿದ್ದೀಯಾ, ನೀನು ನರಕಕ್ಕೆ ಹೋಗ್ತೀಯ ನೀನು ಅಂತಂದ್ರೆ ಜನ ಗಾಬರಿ ಆಗ್ಬಿಟ್ರು. ಛೇ, ರಾಮಾನುಜರಿಗೆ ಶಾಪ ಬಂತಲ್ಲ ಅಂತಂದ್ರೆ ರಾಮಾನುಜರು ಮೇಲೆ ನಿಂತ್ಕೊಂಡು ಏನ್ ಹೇಳಿದ್ರು ಗೊತ್ತಾ? ಗುರುಗಳೇ, ನೀವು ಕೊಟ್ಟ ಮಂತ್ರ ವ್ಯರ್ಥ ಆಗಲ್ಲ, ಹಿಂಗಾಗಿ ಕೇಳಿದವರೆಲ್ಲ ಸ್ವರ್ಗಕ್ಕೆ ಹೋಗ್ತಾರೆ. ನಾನು ಒಬ್ಬ ಸಾಮಾನ್ಯ ವ್ಯಕ್ತಿ, ಇಷ್ಟು 1000 ಜನ ಸ್ವರ್ಗಕ್ಕೆ ಹೋಗ್ತಾರೆ ಅನ್ನೋ ಕಾರಣಕ್ಕೋಸ್ಕರ ನಾನು ನರಕಕ್ಕೆ ಹೋಗ್ಲಿಕ್ಕೂ ಒಪ್ಕೊಳ್ತೀನಿ, ನೀವು ಆಶೀರ್ವಾದ ಮಾಡಿ ನನಗೆ ಅಂತ ಕಾಲಿಗೆ ಬಂದು ಬೀಳ್ತಾರಲ್ಲ, ಇದು ರಾಮಾನುಜರ ದೊಡ್ಡತನ. ಮಿತ್ರರೇ, ರಾಮಾನುಜರ ದೊಡ್ಡತನ ಎಷ್ಟದ್ದು ಅಂತಂದ್ರೆ, ರಾಮಾನುಜರು ಚೋಳರ ಕಾಲದ ಹೊಡೆತವನ್ನ ತಾಳಲಾಗದೆ ತಮಿಳುನಾಡನ್ನು ಬಿಟ್ಟು ಮೇಲುಕೋಟೆಗೆ ಬರಬೇಕಾದ್ರೆ ದಾರಿಯಲ್ಲಿ ಅವರಿಗೆ ಆಧರಿಸಿದ್ದು ದಲಿತರು. ಎಲ್ಲಿ ಮರೀಲಿಕ್ಕೆ ಸಾಧ್ಯ? ರಾಮಾನುಜಾಚಾರ್ಯರು ಮೇಲುಕೋಟೆಯಲ್ಲಿ ಬಂದು ಉಳ್ಕೊಂಡಾಗ ಅವರಿಗೆ ಕನಸಿನಲ್ಲೊಮ್ಮೆ ಮೇಲುಕೋಟೆಯ ಸ್ವಾಮಿ ಬಂದು ಹೇಳಿದ, ನಾನೊಬ್ಬನೇ ಇಲ್ಲಿದ್ದೀನಿ, ಉತ್ಸವ ಮೂರ್ತಿ ಇಲ್ಲ, ಉತ್ಸವ ಮೂರ್ತಿಯನ್ನ ದೆಹಲಿಯ ರಾಜ ತಗೊಂಡೋಗ್ಬಿಟ್ಟಿದ್ದಾನೆ, ಅವನ ಹತ್ರ ಇರೋ ಈ ಉತ್ಸವ ಮೂರ್ತಿಯನ್ನು ತಗೊಂಡ್ ಬಾ ನೀನು ಅಂತ ಕಳಿಸಿಕೊಟ್ರೆ ದೆಹಲಿಯ ರಾಜನ ಬಳಿಗೆ ಹೋದ್ರು ಇವರು. ರಾಮಾನುಜರ ತೇಜಸ್ಸನ್ನ ಕಂಡಂತ ಬಾದಶಾಹ ಹೇಳ್ದ, ನಾನು ತಗೊಂಡ್ ಬಂದಂತ ಅನೇಕ ಮೂರ್ತಿಗಳಿವೆ, ಆರಿಸ್ಕೊಳ್ಳಿ ಇದ್ರಲ್ಲಿ. ರಾಮಾನುಜರು ಹೇಳಿದ್ರು, ಇದು ಯಾವುದೂ ಅಲ್ಲ, ಇನ್ನೊಂದು ಯಾವುದೋ ಮೂರ್ತಿ ಮಿಸ್ಸಿಂಗ್ ಇದೆ ಇದ್ರಲ್ಲಿ ನೋಡಿ ಅಂದ್ರೆ. ಅವ್ರು ಹೇಳಿದ್ರು, ನನ್ನ ಮಗಳಿಗೆ ಒಂದು ಮೂರ್ತಿ ಬಹಳ ಇಷ್ಟ ಆಯ್ತು ಅಂತ ಇಟ್ಕೊಂಡ್ಬಿಟ್ಟಿದ್ದಾಳೆ, ಅದನ್ನ ಅವಳು ಯಾರಿಗೂ ಕೊಡಲ್ಲ ಅಂತಂದ್ರೆ ರಾಮಾನುಜರು ಕೂತ ಜಾಗದಲ್ಲಿ ಹೇಳಿದ್ರಂತೆ, ಅಯ್ಯೋ ನನ್ನ ಕಂದ ಬಾಯಿಲಿ ಅಂತ ಉತ್ಸವ ಮೂರ್ತಿನ ಕರೆದ್ರೆ ಉತ್ಸವ ಮೂರ್ತಿ ಹಾಗೆ ನಡ್ಕೊಂಡು ಬಂದಿರೋದು, ತೊಡೆ ಮೇಲೆ ಕೂತ್ಬಿಡ್ತು. ಯಾವಾಗ ರಾಮಾನುಜರ ತೊಡೆ ಮೇಲೆ ಉತ್ಸವ ಮೂರ್ತಿ ಬಂತೋ ಅದನ್ನ ತಗೊಂಡು ರಾಮಾನುಜರು ಓಡಿ ಬಂದ್ರು. ನೆನ್ಪಿಟ್ಕೊಳ್ಳಿ, ದೆಹಲಿಯ ಬಾದಶಾ ಅವನ ಮಗಳು ಬಿಬಿ ನಾಚಿಯಾರ್, ಅವಳಿಗೆ ರಾಮಾನುಜರು ತಗೊಂಡು ಹೋದ ಮೂರ್ತಿ ಅಂತ ಗೊತ್ತಾದ ತಕ್ಷಣ ತನ್ನ ಅರಮನೆಯನ್ನು ಬಿಟ್ಟು ರಾಮಾನುಜರ ಹಿಂದೆ ಅವಳು ಓಡಿ ಬಂದು ರಾಮಾನುಜರು ಮೇಲುಕೋಟೆಗೆ ತಂದು ಅದನ್ನ ಪ್ರತಿಷ್ಠಾಪಿಸಿ ಉಳಿಸಿಕೊಂಡ್ರು. ಬಿಬಿ ನಾಚಿಯಾರ್ ಕೂಡ ಆ ಮೂರ್ತಿಯನ್ನು ಬಿಟ್ಟಿರ್ಲಿಕ್ಕಾಗಲ್ಲ ಅಂತ ಆ ಮೂರ್ತಿಯೊಳಗೆ ತಾನು ಬಂದು ಒಂದಾದ್ಲು. ಇವತ್ತಿಗೂ ಕೂಡ ಮೇಲುಕೋಟೆಯಲ್ಲಿ ಮೂಲ ದೇವರೊಂದಿಗೆ ಬಿಬಿ ನಾಚಿಯಾರ್ನ ಪೂಜೆ ಮಾಡ್ತಾರೆ. ಜಗತ್ತಿನಲ್ಲಿ ಇನ್ನೆಲ್ಲ ಆದರ್ಶ ಇದೆಯೋ ಇಲ್ವೋ ಇಲ್ಲಿದೆ. ಆದ್ರೆ ವಾಪಸ್ ಬರ್ಬೇಕಾದ್ರೆ ಹೆಂಗಿತ್ತು ಗೊತ್ತಾ? ಅವ್ರು ವಾಪಸ್ ಬರ್ಬೇಕಾದ್ರೆ ದಾರಿಯಲ್ಲಿ ಬಾದಶಾಹ ಅಟ್ಟಿಸ್ಕೊಂಡು ಬಂದ್ಬಿಡ್ತಾನೆ ಅನ್ನೋ ಹೆದರಿಕೆಗೆ ಬೇಗ ಬರ್ಬೇಕಿತ್ತಲ್ಲ, ದಾರಿಯಲ್ಲಿ ಚಂಡಾಲರು ಅಥವಾ ಯಾರು ಅತ್ಯಂತ ಕೆಳವರ್ಗದವರು ಅನ್ಕೊಳ್ತಾರೋ ಅವರು ಆ ಭಾರದ ಮೂರ್ತಿಯನ್ನ ತಾವೇ ಹೊತ್ಕೊಂಡು ರಾಮಾನುಜರಿಗೋಸ್ಕರ ಓಡಿ ಬಂದ್ರು. ರಾಮಾನುಜರು ಮೇಲ್ಕೋಟೆಗೆ ಬಂದು ರಾಮಾನುಜರು ಅವರೆಲ್ಲರನ್ನು ತಬ್ಬಿಕೊಂಡು ಹೇಳ್ತಾರೆ, ಇಷ್ಟು ದಿನ ನಿಮ್ಗೆ ದೇವಸ್ಥಾನಕ್ಕೆ ಒಳಗೆ ಬಿಡಲ್ಲ ಅಂತ ಹೇಳ್ತಿದ್ರಲ್ಲ, ಈ ದೇವರನ್ನ ತಂದವರು ನೀವೇ, ಇನ್ನು ಮೇಲೆ ಯಾರೂ ನಿಮ್ಮನ್ನು ಕೇಳುವಂತಿಲ್ಲ, ಈ ದೇವಸ್ಥಾನದ ಒಳಕ್ಕೆ ಬನ್ನಿ ಅಂತ 1000 ವರ್ಷಗಳ ಹಿಂದೆ ದಲಿತರನ್ನ ಒಳಗೆ ಕರ್ಕೊಂಡು ಹೋಗಿ ದೊಡ್ಡ ಕ್ರಾಂತಿ ಮಾಡಿದ್ರಲ್ಲ ರಾಮಾನುಜರು. ಅಂಬೇಡ್ಕರ್ ಜೊತೆಗೆ ಅವರನ್ನು ಕೂರಿಸಿದ್ರಲ್ಲ, ಏನು ತಪ್ಪು ಅಂತ ನನ್ನ ಪ್ರಶ್ನೆ ಕೇಳೋದು ಅಂತ. ಯಾಕೆ ಅಂಬೇಡ್ಕರ್ ಜೊತೆಗೆ ಅವರನ್ನೇ ಕೂರಿಸಬೇಕಿತ್ತು ಅಂತಂದ್ರೆ, ಒಂದು ಕಾರಣ 1000ನೇ ಜಯಂತಿ, ಎರಡನೇದು ಯಾವ ನೋವನ್ನ ಅಂಬೇಡ್ಕರ್ ಅನುಭವಿಸಿದ್ರಲ್ಲ ಆ ನೋವಿಗೆ ಪರಿಹಾರವನ್ನ ಅಂಬೇಡ್ಕರ್ಗಿಂತ ಮುಂಚೆಯೇ ಸಮಾಜಕ್ಕೆ ಸೂಚಿಸಿ ಹೀಗೆ ಬದುಕಿ ಅಂತ ತೋರಿಸಿ ಹೋಗಿದ್ದು ರಾಮಾನುಜರು. ಆದ್ರೆ ಸಮಾಜ ತಿದ್ದುಕೊಳ್ತಾ ಇಲ್ಲ.
ನಮಗೆಲ್ಲ ಎಂತ ದುರಹಂಕಾರ ಇದೆ ಅಂತ ನಾನು ಈ ಮಾತನ್ನು ಹೇಳಿದ್ರೆ ಬೇಜಾರು ಮಾಡ್ಕೊಳ್ಬೇಡಿ. ನಮಗೆಲ್ಲ ಒಂದು ಅಹಂಕಾರ ಇದೆ. ಉದಾಹರಣೆಗೆ ಯೋಚನೆ ಮಾಡಿ, ನಾನು ಪಕ್ಕದ ಮನೆಯವರಿಗಿಂತ ಶ್ರೀಮಂತ ಅನ್ನುವಂತ ಅಹಂಕಾರ ಕೆಲವರಿಗಿದೆ. ಬಡವರು ಬಂದ್ರೆ ಮಾತಾಡಿಸಲ್ಲ. ಇನ್ನು ಕೆಲವರು ಇರ್ತಾರೆ, ಕ್ಲಾಸ್ ನಲ್ಲಿ ನಾನು ಯಾವಾಗ್ಲೂ ಫಸ್ಟ್ ಬರ್ತೀನಿ, ಇವನು ಫೇಲ್ ಆಗ್ತಾನೆ, ಇವನಿಗಿಂತ ನಾನು ಬುದ್ಧಿವಂತ ಅನ್ನೋ ಅಹಂಕಾರ ಇದೆ. ಶ್ರೀಮಂತನಾಗೋದಕ್ಕಾದ್ರೂ ಸ್ವಲ್ಪ ಕೆಲಸ ಮಾಡಬೇಕು, ಬುದ್ಧಿವಂತನಾಗೋದಕ್ಕಾದ್ರೂ ಓದಬೇಕು, ಸ್ವಲ್ಪ ಪ್ರಯತ್ನ ಪಟ್ಟು ಅಹಂಕಾರ ಬೆಳೆಸ್ಕೊಳ್ಬೇಕು. ಯಾವನಿಗೆ ನಾನು ಇವನಿಗಿಂತ ಮೇಲ್ಜಾತಿಯವನು ಅನ್ನೋ ಅಹಂಕಾರ ಇದೆಯಲ್ಲ, ಅವನಿಗಿಂತ ಅಯೋಗ್ಯ ಜಗತ್ತಲ್ಲಿ ಮತ್ತೊಬ್ಬ ಇಲ್ಲ. ಯಾಕೆ ಅಂದ್ರೆ ಈ ಜಾತಿಯಲ್ಲಿ ಅವನು ಹುಟ್ಟಿರೋದು ಸ್ವಂತ ಬಲದಿಂದಲ್ಲ. ಅವನು ಸ್ವಂತ ಬಲದಿಂದ ಇಂಥ ಜಾತಿಯಲ್ಲಿ ಹುಟ್ಟಬೇಕು ಅಂತ ಆಗಿದ್ರೆ ಒಪ್ಕೋಬೋದಿತ್ತು. ಅವನ ಅಪ್ಪ ಅಮ್ಮ ಯಾರಾದ್ರೂ ಅದಕ್ಕೋಸ್ಕರ ಜಾತಿ ಅಂತ ತಗೊಂಡ್ರೆ ಅರ್ಥ ಇದೆಯಾ ಈ ಅಹಂಕಾರಕ್ಕೆ? ನಾನು ಸುಮ್ಮನೆ ತಮಾಷೆ ಮಾಡ್ತಿರ್ತೀನಿ. ನಮ್ಮ ಯುವ ಬ್ರಿಗೇಡ್ ನ ಹುಡುಗರು ಸೇರಿದಾಗ ಅಕಸ್ಮಾತ್ ಹಾಸ್ಪಿಟಲ್ ನಲ್ಲಿ ನಾನು ಈ ಅಮ್ಮನ ಮಡಿಲಲ್ಲಿ ಇರೋ ಬದಲು ಪಕ್ಕದಲ್ಲಿರೋ ಬೆಟ್ಟನ ಅಮ್ಮನ ಮಡಿಲಿಗೆ ಹೋಗಿದ್ರೆ ಯಾವ ಜಾತಿಯಲ್ಲಿ ಹೋಗಿರ್ತಿದ್ದೋ ದೇವರೇ ಗೊತ್ತ. ಜಾತಿಯಲ್ಲಿ ಹುಟ್ಟಿರೋದು ನನ್ನ ಬಲದಿಂದಲ್ಲ, ನನ್ನ ಅಪ್ಪ ಅಮ್ಮ ಒಂದಾದ್ರೂ ಹಿಂಗಾಗಿ ನಾನು ಹುಟ್ಟಿದ್ದೀನಿ, ಹಿಂಗಾಗಿ ನನ್ನ ತಾಕತ್ತೇನೂ ಇಲ್ಲ. ಯಾರಾದ್ರೂ ಈ ಅಹಂಕಾರವನ್ನ, ಜಾತಿ ಅಹಂಕಾರವನ್ನು ಉಳಿಸ್ಕೊಂಡ್ರೆ ಅದಕ್ಕಿಂತ ಕ್ರೌರ್ಯ ಮತ್ತೊಂದಿಲ್ಲ ಅಂತ. ಅಂಬೇಡ್ಕರ್ ಎಷ್ಟು ಕಷ್ಟಪಟ್ಟಿದ್ರು ಗೊತ್ತೇನು? ಸ್ಕೂಲಿಗೆ ಹೋಗ್ಬೇಕಾದ್ರೆ ಅಂಬೇಡ್ಕರ್ ಈ ಘಟನೆ ಹೇಳ್ಕೊಳ್ತಾರೆ, ಬಹಳ ದುಃಖದ ಸಂಗತಿ. ಅವ್ರ ತಂದೆ ನೋಡ್ಲಿಕ್ಕೆ ದೂರದ ಊರಿಗೆ ಹೋಗ್ಬೇಕಿತ್ತು, ಟ್ರೈನಲ್ಲಿ ಹೋದ್ರು. ಟ್ರೈನ್ ಹಿಡಿದು ಇನ್ನೊಂದು ಚಕಡಿ ಗಾಡಿ ಮಾಡ್ಕೊಂಡು ಹೋಗ್ತಿರ್ಬೇಕಾದಾಗ ದಾರಿಯುದ್ದಕ್ಕೂ ಅವ್ರಿಗೆ ಯಾರು ನೀರು ಕೊಡ್ಲಿಲ್ಲ. ಒಂದೇ ಒಂದು ಕಾರಣ, ಇವರು ಅಸ್ಪೃಶ್ಯರು. ಅಂಬೇಡ್ಕರ್ ಹೇಳ್ಕೊಳ್ತಾರೆ, ನಾನು ಶಾಲೆಗೆ ಹೋಗ್ಬೇಕಾದ್ರೆ ಸ್ಕೂಲ್ ನಲ್ಲಿ ಬೇರೆ ಮಕ್ಕಳು ನಲ್ಲಿಯಲ್ಲಿ ನೀರು ಕುಡಬೇಕಾದ್ರೆ ಹೆಡ್ ಮಾಸ್ಟರ್ ಪರ್ಮಿಷನ್ ತಗೊಂಡಿದ್ರೆ ಸಾಕಾಗಿತ್ತು. ಹೆಡ್ ಮಾಸ್ಟರ್ ಅಂದ್ರೆ ನಲ್ಲಿ ಯಾರು ಬೇಕಿದ್ರು ನೀರು ಕುಡಿಬಹುದು. ಆದ್ರೆ ಅಂಬೇಡ್ಕರ್ ನೀರು ಕುಡಿಬೇಕು ಅಂದ್ರೆ ಹೆಡ್ ಮಾಸ್ಟರ್ ಪರ್ಮಿಷನ್ ತಗೊಂಡ್ರೆ ಸಾಕಾಗ್ತಿರ್ಲಿಲ್ಲ. ಅಲ್ಲಿ P1 ಯಾರು ಇರ್ತಿದ್ನಲ್ಲ, ಕೆಲಸದವನು, ಅವನ್ ಪರ್ಮಿಷನ್ ತಗೋಬೇಕು. ಯಾಕೆ ಅಂದ್ರೆ ಆ ನಲ್ಲಿಯನ್ನ ಅಂಬೇಡ್ಕರ್ ಮುಟ್ಟುವಂತಿರ್ಲಿಲ್ಲ. P1 ಬರಬೇಕಿತ್ತು, ಅವನ್ ನಲ್ಲಿ ನೀರು ಬಿಡಬೇಕಿತ್ತು. ಸ್ವತಃ ಅಂಬೇಡ್ಕರ್ ಜೊತೆ ಇದ್ದ ಸಹಪಾಠಿಗಳು ಬರ್ತಿರ್ಲಿಲ್ಲ. ಇವ್ರು ಬಿಟ್ಟ ನಲ್ಲಿ ನೀರನ್ನು ಅವ್ರು ಕುಡ್ಕೊಂಡು ಎದ್ದು ಬರಬೇಕಿತ್ತು. ಇದು ದೌರ್ಭಾಗ್ಯದ ಸಂಗತಿ. ಅಂಬೇಡ್ಕರ್ ಅವರು ಹೇಳ್ತಾರೆ, ಎಲ್ಲಿವರೆಗೂ ಪರಿಸ್ಥಿತಿ ಇತ್ತು ಅಂತಂದ್ರೆ, ನಮ್ಮ ಮನೆಯಲ್ಲಿ ಕೂದಲು ಕಟ್ ಮಾಡ್ಲಿಕ್ಕೆ ಯಾರೇ ಕ್ಷೌರಿಕರು ಬರ್ತಿರ್ಲಿಲ್ಲ, ಅಸ್ಪೃಶ್ಯರು ನಾವು ಅಂತ. ನಮ್ಮ ಅಕ್ಕನ ಕೂದಲು ಕಟ್ ಮಾಡ್ತಿದ್ದು, ಹೋಗ್ತಾ ಹೋಗ್ತಾ ಅವಳು ಎಕ್ಸ್ಪರ್ಟ್ ಆದ್ಲು, ಬೇರೆ ದಾರಿ ಇರಲಿಲ್ಲ ನಮ್ಗೆ ಅಂತ. ಅಂಬೇಡ್ಕರ್ ತಮ್ಮ ಜೊತೆಯ ಸಹಪಾಠಿಗಳಿಗಿಂತ ಬುದ್ಧಿವಂತರಾದಾಗಲೂ ಕೂಡ ಅಂಬೇಡ್ಕರ್ಗೆ ಸಿಗಬೇಕಾದ ಯಾವ ಸ್ಥಾನಮಾನ ಗೌರವಗಳು ಇರಲಿಲ್ಲ. ಅಂಬೇಡ್ಕರ್ ಅವರು ಒಂದು ಹಂತಕ್ಕೆ ಈ ದೇಶದಿಂದ ವಿದೇಶಕ್ಕೆ ಹೋಗಿ ಅಧ್ಯಯನ ಮಾಡುವಂತ ಸ್ಕಾಲರ್ಶಿಪ್ ಸಿಕ್ತು ಅವರಿಗೆ. ಒಬ್ರು ಯಾರೋ ಕೇಳಿದ್ರು, ವಿದೇಶಕ್ಕೆ ಏನ್ ಅಧ್ಯಯನ ಮಾಡಬೇಕು ಅಂತ ಹೋಗ್ತಿದ್ಯಾ, ಯಾತಕ್ಕೆ ಅಂದ್ರೆ ಅಂಬೇಡ್ಕರ್ ಏನ್ ಹೇಳ್ತಾರೆ ಗೊತ್ತಾ, ನಾನು ಸಮಾಜಶಾಸ್ತ್ರ ಅಧ್ಯಯನ ಮಾಡಬೇಕು, ಆರ್ಥಿಕ ಶಾಸ್ತ್ರವನ್ನು ಅಧ್ಯಯನ ಮಾಡಬೇಕು. ಯಾಕೆ ಅಂದ್ರೆ ನನ್ನ ದೇಶದ ಅಭಿವೃದ್ಧಿಗೆ ಇದನ್ನು ಹೇಗೆ ಬಳಸ್ಕೊಳ್ಬೇಕು ಅನ್ನೋದನ್ನ ಹೋಗಿ ಕಲ್ತ್ಕೊಂಡು ಬರಬೇಕು ಅಂತ ಅಂಬೇಡ್ಕರ್ ಹೋಗಿ ಕಲ್ತ್ಕೊಂಡು ಬರ್ತಾರಲ್ಲ, ಎಂತ ಬದುಕು ಅಂತ ಆಲೋಚನೆ ಮಾಡಿ. ಇಂಥ ಅಂಬೇಡ್ಕರ್ ವಿದೇಶಕ್ಕೆ ಹೋಗಿ ಕಲ್ತ್ಕೊಂಡು ಬಂದ ನಂತರವೂ ಕೂಡ, ಬೇರೆಲ್ಲರಿಗಿಂತಲೂ ಬುದ್ಧಿವಂತರು ಅಂತ ಸಾಬೀತು ಮಾಡಿದ ನಂತರವೂ ಕೂಡ ಅವ್ರಿಗೆ ಉಳ್ಕೊಳ್ಳಿಕ್ಕೆ ಒಂದು ರೂಪು ಸಿಗುತ್ತಿರ್ಲಿಲ್ಲ ಅಂತಂದ್ರೆ ಹೆಂಗ್ರಿ ಒಪ್ಕೊಳ್ಳೋದು? ಯಾವ ದೇಶದಲ್ಲಿ ನಾವಿದ್ದೀವಿ? ಯಾವ ಧರ್ಮ ಉಪನಿಷತ್ತಿನ ತತ್ವ ಮಾತಾಡಿತ್ತೋ ಆ ಧರ್ಮ ಇಷ್ಟು ನೆಲಕ್ಕೆ ಕಟ್ಟಲಿಕ್ಕೆ ಸಾಧ್ಯ ಇದೆಯಾ? ಅಂಬೇಡ್ಕರ್ ಅಂತೂ ಒಂದ್ಸಲ ಈ ಒಂದು ಕೆರೆಯ ಕುರಿತಂತೆ ದೊಡ್ಡ ಹೋರಾಟ ಮಾಡಿದ ನಂತರವೂ ಕೂಡ ಒಂದು ಊರಿಗೆ ಹೋಗ್ತಾ ಇರ್ಬೇಕಾದ್ರೆ ಪ್ರವಾಹ ಬಂದ್ಬಿಡ್ತು. ಪ್ರವಾಹ ಬಂದ ಅಂಬೇಡ್ಕರ್ಗೆ ಯಾವ್ದಾದ್ರೂ ಮನೆಗೆ ಹೋದ್ರೆ ನೀರು ಕೊಡುವ ಪರಿಸ್ಥಿತಿ ಇರಲಿಲ್ಲ. ಅಂಬೇಡ್ಕರ್ ಆ ಪ್ರವಾಹದಲ್ಲೇ ಎಲ್ಲೋ ಒಂದು ಮೂಲೆಯಲ್ಲಿ ಅನೇಕ ಗಂಟೆಗಳ ಕಾಲ ನಿಂತು ಕೊನೆಗೆ ತಮ್ಮ ಮನೆಗೆ ಬಂದು ಮುಂಬೈಗೆ ಏನ್ ಮಾಡಿದ್ರಂತ ಗೊತ್ತಾ, ತಮ್ಮ ಕೋಣೆಗೆ ಹೋಗಿ ಬಾಗಿಲು ಹಾಕೊಂಡು ಒಬ್ಬರೇ ಕೂತ್ಕೊಂಡು ಗಂಟೆಗಟ್ಟಲೆ ಅರ್ಥದ್ದು. ನನಗೆ ಇದನ್ನು ಯೋಚನೆ ಮಾಡಬೇಕಾದ್ರೆ ಇವಾಗಲೂ ಎದೆ ದಿಗ್ಗನ್ನತ್ತೆ ಹೆಂಗ್ ಸಾಧ್ಯ ಆಗಿದ್ದಿರ್ಬೋದು? ಒಬ್ಬ ಪ್ರತಿಭಾವಂತ ವ್ಯಕ್ತಿ, ಒಬ್ಬ ಬುದ್ಧಿವಂತ ಲಾಯರ್ ಆಗಿದ್ದಂತ ವ್ಯಕ್ತಿ, ಆತ ನಮ್ಮೆಲ್ಲ ಹೊರಗೆಯವರಿಗಿಂತ ಶ್ರೇಷ್ಠ ಬುದ್ಧಿಮತ್ತೆ ಉಳ್ಳವನು ಅಂತ ಸಾಬೀತಾದ ನಂತರವೂ ಕೂಡ ನೀರನ್ನು ಕೊಡ್ಲಿಕ್ಕೆ ಹೇಸಿಗೆ ಮಾಡುವಂತ ಜನಾಂಗ ಇತ್ತಲ್ಲ ಭಾರತ, ಹೆಂಗ್ ಸಹಿಸ್ಕೊಳ್ಲಿಕ್ಕೆ ಸಾಧ್ಯ? ಮಿತ್ರ, ನಂಗೆ ಇವತ್ತಿದ್ದೀನಿ ಹೇಳ್ಬೇಕಾದ್ರೆ ನಂಗೆ ಗೊತ್ತು ಇವತ್ತಿನ ಸಮಾಜ ಇಷ್ಟು ಕ್ರೂರಿಯಾಗಿಲ್ಲ, ಇವತ್ತಿನ ಸಮಾಜ ಇಷ್ಟು ಕೆಳಕ್ಕಿಲ್ಲ. ಇಷ್ಟಾದ್ರೂ ಕೂಡ ಹಳ್ಳಿಗಳಲ್ಲಿ ಇವತ್ತಿಗೂ ಹಿಂಗಿದೆ ಅಂತ ನಂಗೆ ಬಹಳ ಸಂತ ಆಗುತ್ತೆ. ಹಿಂದೂ ಧರ್ಮ ಇವತ್ತು ಮತ್ತೆ ಒಟ್ಟಾಗಿ ಮತ್ತೆ ಗಟ್ಟಿಯಾಗಿ ನಿಲ್ಲಬೇಕು ಅಂತಂದ್ರೆ ಅದಕ್ಕಿರುವಂತ ಶಕ್ತಿ ಒಂದೇ ಒಂದು. ಆ ಶಕ್ತಿ ಯಾವುದು ಅಂತಂದ್ರೆ ಈ ಜಾತಿ ಮತ ಪಂಥಗಳ ಕೊಳತನ್ನೆಲ್ಲ, ಜಾತಿಯನ್ನ ತೆಗಿಲಿಕ್ಕೆ ಸಾಧ್ಯ ಇಲ್ಲ. ಸ್ವಾಮೀಜಿ ತುಂಬಾ ಚೆನ್ನಾಗಿ ಹೇಳಿದ್ರು. ನಮ್ಮಲ್ಲಿ ಕೆಲವರು ಲಿಂಗ ಪೂಜೆ ಮಾಡ್ತೀವಿ, ಲಿಂಗ ದೀಕ್ಷೆಯನ್ನು ತಗೊಂಡು, ಅದನ್ನ ಬಿಡಬೇಕು ಅಂತ ನಾನು ಹೇಳಲ್ಲ. ಕೆಲವರು ಪ್ರತಿನಿತ್ಯ ಸಂಧ್ಯಾ ವಂದನೆ ಮಾಡ್ತಾರೆ, ಬಿಡಬೇಕು ಅಂತ ನಾನು ಹೇಳಲ್ಲ. ಅದು ಮನೆಯೊಳಗೆ ಮಾತ್ರ ಆಚರಣೆ, ಮನೆಯೊಳಗೆ. ಮನೆಯಿಂದ ಹೊರಗೆ ಬಂದ ಮೇಲೆ ನೀನು ಯಾರು ಅಂತ ಕೇಳಿದ್ರೆ ನಾನು ಹಿಂದೂ ಅಂತ ಹೇಳುವಂತ ಒಂದು ಅಖಂಡವಾದ ಪದ್ಧತಿ ಇದೆಯಲ್ಲ, ಇದು ಆಗಬೇಕು.
ಸ್ವಾಮೀಜಿ ನನ್ಗೆ ಕೇಳಿದ್ರು, ಹೌದಪ್ಪ ಇವತ್ತಿನ ದಿನಗಳಲ್ಲಿ ಏನ್ ಮಾಡ್ಬೇಕು? ನಾವು ಸುಮ್ಮನೆ ಫೇಸ್ಬುಕ್ ನಲ್ಲಿ ಒಂದು ಪ್ರಯತ್ನ ಮಾಡಿದ್ವಿ. ನಾವು ಫೇಸ್ಬುಕ್ ಅಲ್ಲಿ ನಮ್ಮ ಹೆಸರು ಹೆಂಗ್ ಗೊತ್ತಾ? ನಮ್ಮ ಹೆಸರುಗಳು ಕೆಲವರು ಹೆಸರು ಮುಂದೆ ಪಾಟೀಲ್ ಇದೆ, ಕೆಲವರ ಹೆಸರು ಮುಂದೆ ಜೈನ್ ಇದೆ, ಕೆಲವರ ಹೆಸರು ಮುಂದೆ ಕಾಮತ್ ಇದೆ, ಶಣೈ ಇದೆ, ಕೆಲವರು ಉಳ್ಳಾಗಡ್ಡಿ ಅಂತ ಕರೆಸ್ಕೊಳ್ತಾರೆ, ಕೆಲವರು ತಮ್ಮ ಹೆಸರುಗಳಿಗೆ ಬೇರೆ 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 ತಮ್ಮ ಸರ್ನೇಮ್ ಇಟ್ಕೊಂಡಿದ್ದಾರಲ್ಲ, ಅದನ್ನ ನೋಡಿದ್ರೆ ಗೊತ್ತಾಗುತ್ತೆ ಇವ್ನು ಯಾವ ಜಾತಿ. ನಾವು ಫ್ರೆಂಡ್ ಆಗೋದು ಹೆಂಗೆ? ಫೇಸ್ಬುಕ್ ನಲ್ಲಿ ಗೌಡ್ರ ನೋಡು, ಇವರು ವೀರಶೈವರ ನೋಡು, ಇವರು ಬ್ರಾಹ್ಮಣರ ನೋಡು. ಶರ್ಮ ಅಂತಿದ್ರೆ ಅವನ ಫ್ರೆಂಡ್ ಲಿಸ್ಟ್ ಎಲ್ಲ ಶರ್ಮಗಳೇ. ಅವನು ಹೆಗಡೆ ಅಂತಿದ್ರೆ ಎಲ್ಲ ಹೆಗಡೆಗಳೇ ಫ್ರೆಂಡ್ಸು. ನಾವು ಹೆಂಗಾಗಿದ್ದೀವಿ ಅಂತಂದ್ರೆ ಜಾತಿಯನ್ನು ನೋಡ್ಕೊಂಡು ಫ್ರೆಂಡ್ಸ್ ಮಾಡ್ಕೊಳ್ಳೋ ಮಟ್ಟಕ್ಕೆ ಬಂದಿದ್ದೀವಿ. ನಾನು ಸುಮ್ಮನೆ ನಮ್ಮ ಹುಡುಗರು ಒಂದ್ಸಲ ಕೇಳಿದೆ, ನಾವೆಲ್ಲರೂ ಒಂದು ಪ್ರಯತ್ನ ಮಾಡೋಣ, ನಮ್ಮ ಮನೇಲಿ ಜಾತಿ ಇರುತ್ತಾನೆ, ಫೇಸ್ಬುಕ್ ಅಲ್ಲಿ ಯಾಕೆ ತರಬೇಕು ಅದನ್ನ? ನಾವು ಯಾವ ಸರ್ನೇಮ್ ಇಟ್ಕೊಂಡಿದ್ದೀವೋ ಇದನ್ನ ತೆಗೆದು ನಾನು ಇದನ್ನ ಮೀರಿತೀನಿ ಅಂತ ಹೇಳುವಂತ ಒಂದು ಪ್ರಯತ್ನ ಮಾಡಬಹುದಾ? ಯಾವನಾದ್ರೂ ಸರಿ ಅವ್ನು ನಾನು ಇದ್ರ ಜೊತೆಗೆ ಒಂದಾಗ್ತೀನಿ ಅಂತ ಹೇಳುವಂತ ಒಂದು ಹೆಮ್ಮೆಯನ್ನು ತರುವಂತೆ ಮಾಡಬಹುದಾ ಅಂತ ಒಂದು ಆಂದೋಲನ ಶುರು ಮಾಡಿದ್ದಕ್ಕೆ ಹೆಂಗಾಯ್ತು ಅಂತಂದ್ರೆ, ನನ್ನ ಲಿಸ್ಟ್ ನಲ್ಲಿರುವಂತ 70% ಹುಡುಗರು ತಮ್ಮ ಹೆಸರನ್ನು ಚೇಂಜ್ ಮಾಡ್ತಾರೆ. ಅವ್ರ ಹೆಸರಲ್ಲಿ ಇವತ್ತು ಸರ್ನೇಮ್ ಇಲ್ಲ. ಸರ್ನೇಮ್ ಇಂದ ತಮ್ಮನ್ನು ಗುರುಸ್ಕೊಂಡು ಜಾತಿ ಹೇಳ್ಕೊಳ್ಬೇಕಾಗಿಲ್ಲ. ನನ್ನ ಜಾತಿಯವರೇ ನನಗೆ ಫ್ರೆಂಡ್ ಆಗಬೇಕು ಅಂತಿಲ್ಲ. ನನ್ನ ಜಾತಿಯ ಆಚರಣೆಗಳನ್ನ ಮನೆಯಲ್ಲಿ ಮಾಡುವಂತ ನಾನು ಹೊರಗೆ ಬಂದ ತಕ್ಷಣ ಹಿಂದುವಾಗಿ, ಅಖಂಡ ಹಿಂದುವಾಗಿ ನಿಲ್ತೀನಿ, ಅಖಂಡ ಭಾರತೀಯನಾಗಿ ನಿಲ್ತೀನಿ ಅನ್ನುವಂತ ಒಂದು ಪರಿಕಲ್ಪನೆ ಬಂತಲ್ಲ, ಇದು ಇವತ್ತು ಬಂದಿರುವಂತ ಶ್ರೇಷ್ಠ ಸಂಗತಿ ಅಂತ ಮಿತ್ರೈತರನ್ನು ಪುಟ್ಟ ಪ್ರಯೋಗ ಮಾಡ್ಕೊಂಡ. ಎರಡೇ ನಾನು ಹುಡುಗರನ್ನ ಕೇಳ್ಕೊಂಡಿದ್ದು, ನನಗೊಂದು ಅಹಂಕಾರ ಇದೆ, ನಾನು ಈ ಜಾತಿಗಿಂತ ಮೇಲು ಅಂತ. ನಮ್ಗೆಲ್ರಿಗೂ ಹೆಂಗಿದೆ ಗೊತ್ತಾ? ಪ್ರತಿಯೊಂದು ಜಾತಿದು ಒಂದು ಪ್ರಾಬ್ಲಮ್. ನಾವೆಲ್ಲರೂ ಮೇಲಿರೋರ್ನೇ ನೋಡ್ತಾ ಕೂತಿರೋದು, ನೋಡು ಆ ಜಾತಿಯವನ್ನ ಅಯೋಗ್ಯ, ನಮ್ಮನ್ನು ಬಿಟ್ಕೊಳ್ಳೋದು ಇಲ್ಲ ಅಂತ. ಆದ್ರೆ ನನಗಿಂತ ಕೆಳಗೆ ಇನ್ನೊಂದು ಜಾತಿ ನಾನು ತುಳಿದು ಇಟ್ಕೊಂಡಿದ್ದೀನಿ ಅಂತ ಮರೆತೇ ಹೋಗಿರ್ತೀವಿ. ಮಿತ್ರ, ಎಲ್ಲ ಜಾತಿದು ಪ್ರಾಬ್ಲಮ್ ಇದೆ. ಇದು ಅಂಬೇಡ್ಕರ್ ಮೊದಲು ತಮ್ಮ ಬರಹಗಳಲ್ಲಿ ಹೇಳೋರು, ಬ್ರಾಹ್ಮಣರೆಲ್ಲ ಹಿಂಗ್ ಮಾಡ್ತಾರೆ ಅಂತ. ಕಾಲಕ್ರಮದಲ್ಲಿ ಗೊತ್ತಾಯ್ತು ಅವರಿಗೆ, ಬರೀ ಬ್ರಾಹ್ಮಣರಲ್ಲ, ಈ ದೇಶದಲ್ಲಿ ಮೇಲ್ವರ್ಗ ಅಂತ ತಮ್ಮಂತ ಹೇಳ್ಕೊಳ್ಳೋರು ಬಹಳ ಜನ ಇದ್ದಾರೆ ಅಂತ. ಚೌದಾರ್ಕೆರೆ ಗಲಾಟೆ ಆದಾಗ ದಲಿತರ ಮೇಲೆ ಹಲ್ಲೆ ಆಯ್ತು. ಅಂಬೇಡ್ಕರ್ರಿಗೆ ಗೊತ್ತಾಯ್ತು, ಹಲ್ಲೆ ಮಾಡಿದವರು ಬ್ರಾಹ್ಮಣರು ಮಾತ್ರ ಅಲ್ಲ, ಬ್ರಾಹ್ಮಣರಿಗಿಂತ ಹೆಚ್ಚು ಇತರೆಯವರೇ ಹಲ್ಲೆ ಮಾಡಿದ್ದು ಜಾಸ್ತಿ ಬ್ರಾಹ್ಮಣೇತರರು. ಆವಾಗ ಅಂಬೇಡ್ಕರ್ ಹೇಳಿದ್ರು, ಇದು ಬ್ರಾಹ್ಮಣ ಅನ್ನೋ ಪದ ಅಲ್ಲ, ಬ್ರಾಹ್ಮಣ್ಯ ಅನ್ನೋ ಪದ ಅಂತ. ಇದೊಂದು ಮಾನಸಿಕತೆ. ಮೇಲ್ವರ್ಗದವರ ಮನಸ್ಸಿನ ಕೊಳೆಯನ್ನ ಬ್ರಾಹ್ಮಣ್ಯ ಅಂತ ಕರೆಯಬಹುದು ಅಂತ. ಮನಸ್ಸಿನ ಕೊಳೆ ಏನು ಗೊತ್ತೇನು? ಇವನನ್ನು ಮುಟ್ಟಿಸ್ಕೊಳ್ಬಾರ್ದು, ಅವನನ್ನು ಮುಟ್ಟಿಸ್ಕೊಳ್ಬಾರ್ದು ಅಂತ. ನಂಗೊಂದ್ಸಲ ಒಂದು ದೇವಸ್ಥಾನಕ್ಕೆ ಹೋದಾಗ ಯಾರೋ ಹೇಳಿದ್ರು, ಈ ದೇವಸ್ಥಾನಕ್ಕೆ ದಲಿತರು ಬಂದ್ರೆ ದೇವರ ಪವರ್ ಕಡಿಮೆ ಆಗುತ್ತೆ ಅಂತ. ದಲಿತರು ದೇವಸ್ಥಾನದ ಒಳಗೆ ಬಂದು ಆರತಿ ತಗೊಂಡ್ರೆ ದೇವರ ಪವರ್ ಕಡಿಮೆ ಆಗುತ್ತೆ ಅಂತ. ನಾನು ಸುಮ್ಮನೆ ತಮಾಷೆ ಮಾಡಿದೆ ಅವರಿಗೆ. ನಿಮ್ಮ ದೇವರ ಪವರ್ ಅನ್ನ ಕಡಿಮೆ ಮಾಡಬಲ್ಲ ತಾಕತ್ತು ಈ ದಲಿತರಿಗಿದೆ ಅನ್ನೋದಾದ್ರೆ, ನಾನು ದೇವರನ್ನು ಪೂಜೆ ಮಾಡೋ ಬದಲು ದಲಿತರನ್ನ ಯಾಕೆ ಪೂಜೆ ಮಾಡಬಾರದು? ದೇವ್ರ ಪವರ್ನ ಕಡಿಮೆ ಮಾಡೋ ತಾಕತ್ತಿದೆ ತಾನೇ ಅವರಿಗೆ. ದೇವರು ಎಂತ ಶಕ್ತ ಅಂತಂದ್ರೆ, ಎಲ್ಲರ ಪವರ್ನ ಜಾಸ್ತಿ ಮಾಡಬಲ್ಲಂತ ದೇವರ ಪವರ್ನ ಇವ್ರು ಕಡಿಮೆ ಮಾಡಿಸ್ತಾರೆ. ಯಾರೀ ಮೂರ್ಖತನ ತುಂಬಿದ್ದು ನಮ್ಮೊಳಗೆ ಅಂತ ನನಗೆ ಅರ್ಥವೇ ಆಗ್ಲಿಲ್ಲ ಅಂತ. ಯಾರೀ ಕಲ್ಪನೆ ತುಂಬಿದ್ದು ನಮ್ಗೆ ಅರ್ಥವೇ ಆಗ್ಲಿಲ್ಲ. ಈ ಕಲ್ಪನೆಯ ಲಾಭವನ್ನು ಪಡ್ಕೊಳ್ತಿರೋರು ಮತ್ಯಾರೋ. ಈ ಕಲ್ಪನೆಯ ಲಾಭವನ್ನು ತಗೊಂಡು ಅನೇಕರು ಈ ದೇಶದ ದಲಿತರ ಕೇರಿ ಒಳಗೆ ನುಗ್ಗಿ ಅವ್ರನ್ನ ತಮ್ಮತ್ತ ಸೆಳೆದುಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾರೆ. ಮಿತ್ರ, ಯೋಚನೆ ಮಾಡಿ, ನಾನೊಂದ್ಸಲ ಒಂದು ಬಸ್ ನಲ್ಲಿ ಬರ್ತಿರ್ಬೇಕಾದ್ರೆ ಒಬ್ಬ ಹುಡುಗ ಬಂದ. 100% ದಲಿತ ಅಲ್ಲ, ಬೇರೋಣ. ಅವ್ನು ಮಾತಾಡ್ತಾ ಗೊತ್ತಾಯ್ತು ಚಕ್ರವರ್ತಿ ಸೂಲಿಬೇಲೆ ಅಂತ ಅವನಿಗೆ. ಅವ್ನು ನಂಗೆ ಮಾತಾಡ್ತಾ ಕೇಳ್ದ, ಚಕ್ರವರ್ತಿ ಸರ್, ನಮ್ಮೂರಲ್ಲಿ ಸಿಕ್ಕಾಪಟ್ಟೆ ಮತಾಂತರ ಆಗುತ್ತೆ ಸರ್ ಅಂತ. ನಾನು ಕೇಳಿದೆ, ಮತಾಂತರ ಎಲ್ಲಿ ಆಗುತ್ತೆ? ಅವನಿಂದ, ಊರ ಹೊರಗಿನ ದಲಿತರ ಕೇರಿಯಲ್ಲಿ ಮತಾಂತರ ತುಂಬಾ ಆಗಿದೆ ಅಂತ. ನಾನು ಸುಮ್ಮನೆ ಕೇಳಿದೆ ಅವನಿಗೆ, ದಲಿತರ ಕೇರಿ ಊರ್ ಹೊರಗೆ ಯಾಕಿದ್ಯಪ್ಪ? ಅವನಂದ, ನನಗೂ ಗೊತ್ತಿಲ್ಲ ಸರ್, ಚಿಕ್ಕಂದಿನಿಂದ ಅಲ್ಲೇ ಇದೆ, ಅಲ್ಲೇ ಆಗ್ತಾ ಇದೆ ಅಂತ. ಯೋಚನೆ ಮಾಡಿ, ಮತಾಂತರ ಮಾಡುವ ಒಬ್ಬನಿಗೆ ನಮ್ಮ ಲಿಂಗಾಯತರ ಓಣಿಗೆ ಬರುವ ಕೆಪಾಸಿಟಿ ಇದೆಯಾ? ಮತಾಂತರ ಮಾಡುವ ಒಬ್ಬನಿಗೆ ಬ್ರಾಹ್ಮಣ ಅಗ್ರಹಾರಕ್ಕೆ ಬರುವ ತಾಕತ್ತಿದೆಯಾ? ಯಾಕಿಲ್ಲ ಅಂತಂದ್ರೆ, ಇವೆಲ್ಲವೂ ಊರಿನ ಒಳಗಿದೆ. ಊರಿನ ಹೊರಗೊಂದು ಕೇರಿ ಇಟ್ಟಿದ್ದೀವಲ್ಲ, ಆ ಕೇರಿಯ ಕಾರಣಕ್ಕೋಸ್ಕರ ಇಲ್ಲ ಅಂತ. ಬಹಳ ಸಂತ ಆಗುತ್ತೆ ಮಿತ್ರರೇ. ನನ್ನೊಬ್ಬ ಮಿತ್ರ ಇದ್ದಾನೆ, ಬಂದಿದ್ದಾನೆ ರಜಕ್ಕೀಗ. ನಾನು ಪ್ರತಿ ಬಾರಿ ಅವನನ್ನು ಉಲ್ಲೇಖ ಮಾಡ್ತಿರ್ತೀನಿ. ಬೈರ ಅಂತ ಸೈನ್ಯದಲ್ಲಿ ಕೆಲಸ ಮಾಡ್ತಾನೆ. ಅವನು ಅಸ್ಸಾಮಿನ ಭಾಗದಲ್ಲಿದ್ದಾನೆ. ಅವನು ಮೈಸೂರಿನ ಹತ್ರ ಅವನ ಮನೆ, ಶ್ರೀರಂಗಪಟ್ಟಣದ ಹತ್ರ. ನಾನು ಈ ಸಲ ಬಂದಾಗ ನಾನು ಕರೆದ, ನಮ್ಮ ಮನೆಗೆ ಬನ್ನಿ ಅಂತ. ನಾನು ಅವನ ಮನೆಗೆ ಅಂತ ಹೋದ್ರೆ, ನಾನು ಹೋಗಿದ ತಕ್ಷಣ ಮನೆಯಲ್ಲಿ ಪೆಪ್ಸಿ ಬಾಟಲ್ ತಂದಿಟ್ಟಿದ್ರು. ಅದನ್ನ ಕೊಡ್ಲಿಕ್ಕೆ ಶುರು ಮಾಡ್ದ. ನಂಗೆ ತಕ್ಷಣಕ್ಕೆ ಅರ್ಥ ಆಗ್ಲಿಲ್ಲ. ಮನೆ ನೋಡಿದ್ಮೇಲೆ ಗೊತ್ತಾಯ್ತು, ಬುದ್ಧನ ಫೋಟೋ ಒಂದೆರಡಿತ್ತು. ನನಗೆ ಆಗ ಅರ್ಥ ಆಯ್ತು, ಇದು ದಲಿತರ ಮನೆ ಅಂತ. ನಾನು ಅವನಿಗೆ ಕೇಳಿದೆ, ನಾನು ಪೆಪ್ಸಿ ಕುಡಿಯಲ್ವಲ್ಲ? ಅವನು ಅನ್ಕೊಂಡ, ಅಣ್ಣ ನಮ್ಮ ಮನೇಲಿ ಏನು ಕುಡಿಯಲ್ಲ, ಅದಕ್ಕೆ ಹಿಂಗಂತಾರೆ ಅಂತ. ಎಳ್ನೀರು ತಂದ್ಕೊಡ್ಲ ಅಂದ. ನಾನಂದ್ರೆ, ಯಾಕೆ ನಿಮ್ಮ ಮನೇಲಿ ಟೀ ಮಾಡಲ್ವಾ ಅಂತ ಕೇಳಿದೆ. ಅವ್ರ ಅಮ್ಮನಿಗೆ ಗಾಬರಿ ಹೋಗೋದು. ನಮ್ಮ ಮನೇಲಿ ಟೀ ಕುಡಿತೀರಾ ಅಂತ ಹೇಳಿದೆ. ಯಾಕೆ?
ಯಾಕೆ ಕುಡಿಬಾರ್ದು ನಿಮ್ಮ ಮನೆಯಲ್ಲಿ ಅಂತಂದ್ರೆ ಗಾಬರಿಯಾಗಿ ಅವ್ರು ಟೀ ಮಾಡ್ಕೊಂಡು ಯಾವಾಗ ತಂದ್ಕೊಟ್ರೋ ಆ ಕೇರಿ ಅಕ್ಕಪಕ್ಕದಲ್ಲಿ ಇದ್ದ ಹುಡುಗರೆಲ್ಲ ದಬ್ಬ ದಬ್ಬ ಒಳಗೆ ಬಂದು ಕೂತ್ಕೊಂಡು. ಯಾಕೆ ಅಂದ್ರೆ ಈ ಮನುಷ್ಯ ಬೇರೆಯವ್ರ ತರ ಅಲ್ಲ, ಈ ಮನುಷ್ಯ ನಮ್ಮನೇಲಿ ಟೀ ಕುಡಿದ್ನಲ್ಲ ಬಹಳ ಖುಷಿ ಆಯ್ತು ಅಂತ ಒಳಗ್ ಬಂದು ಕೂತ್ ಸ್ವಲ್ಪ ಹೊತ್ತಿಗೆ ಅವ್ರು ಮಾತಾಡ್ಲಿಕ್ಕೆ ಶುರು ಮಾಡಿದ್ರು. ಸರಿ, ಇಲ್ಲೊಂದು ಊರಲ್ಲಿ ಒಂದು ದೇವಸ್ಥಾನ ಇದೆ, ಊರಲ್ಲಿರೋದು ಒಂದೇ ಒಂದು ದೇವಸ್ಥಾನ, ಆ ದೇವಸ್ಥಾನಕ್ಕೆ ನಮ್ ಯಾರನ್ನೂ ಬಿಡಲ್ಲ ಸರ್, ನಾವಾದ್ರೂ ಪೂಜೆ ಮಾಡಿಸ್ತೀವಿ, ಪೂಜೆ ಮಾಡ್ಲಿಕ್ಕೆ ಅಂತ ಅಲ್ಲಿ ತಗೊಂಡು ಹೋದ್ರೆ ನಮ್ಮ ಪೂಜೆ ತಟ್ಟೆಯನ್ನ ಹೊರಗಡೆಯಿಂದ ತಗೊಂಡು ಹೋದಂತ ಪೂಜಾರಿ ಒಳಗೆ ಪೂಜೆ ಮಾಡ್ತಾನೆ, ತೆಂಗಿನಕಾಯಿ ಹೊಡಿತಾನೆ, ವಾಪಸ್ ತಂದು ಹೊರಗಡೆ ನಿಂತಿರೋ ನಮ್ ಕೈಯಲ್ಲಿ ಕೊಟ್ಟು ಹೋಗ್ತಾನೆ. ಏನ್ ಕರ್ಮ ಇದು, ಯಾವ ಅವಸ್ಥೆ ಇದೆ? ಯಾವ್ದಾದ್ರೂ ಸಭ್ಯ ಸಮಾಜ ಇದನ್ನು ಒಪ್ಕೊಳ್ಳಿಕ್ ಸಾಧ್ಯವ? ಎಲ್ಲಕ್ಕಿಂತಲೂ ಕೆಟ್ಟದೇನು ಗೊತ್ತೇನೋ, ಆ ದೇವರ ಉತ್ಸವ ಆಗುತ್ತೆ, ಅದನ್ನ ಪಲ್ಲಕ್ಕಿ ಮೇಲೆ ಹೊತ್ಕೊಂಡು ಬರ್ತಾರೆ, ಅವ್ನು ಹೇಳ್ತಾನೆ ನಮ್ಮ ಏರಿಯಾದವರೆಗೂ ಬರುತ್ತೆ ಸರ್, ನಮ್ಮ ಏರಿಯಾ ಬಂದ ತಕ್ಷಣ ತಿರ್ಕೊಂಡು ಪಲ್ಲಕ್ಕಿ ವಾಪಸ್ ಹೋಗ್ಬಿಡುತ್ತೆ, ದೇವ್ರ ಪಲ್ಲಕ್ಕಿ ಕೂಡ ನಮ್ಮ ಏರಿಯಾಕ್ಕೆ ಬರಬಾರ್ದ ಅಂತ. ಏನ್ ಅನಿಸ್ತಾ ಇದೆ? ನಮ್ಮ ದೇವ್ರು ಕ್ಷಮಿಸ್ತಾನ? ಪ್ರಾಮಾಣಿಕವಾಗಿ ನಮ್ಮ ಮನಸ್ಸನ್ನು ಕೇಳ್ಕೊಡಿ, ದೇವ್ರು ಯಾವತ್ತಾದ್ರೂ ನಮ್ಮನ್ನು ಕ್ಷಮಿಸ್ತಾನ ಅಂತ. ಆದ್ರೆ ಅವನಿಗೆ ಅದೆಷ್ಟು ಪ್ರೀತಿ ಅಂತಂದ್ರೆ ಅವ್ನು ಒಂದಿನ ಇದ್ರ ವಿರುದ್ಧಕ್ಕೆ ಮಾತನಾಡಲ್ಲ. ಅವ್ನು ಏನ್ ಹೇಳ್ತಾನೆ ಗೊತ್ತಾ? ಏನೇ ಆಗ್ಲಿ ಅಣ್ಣ, ನಾನ್ ನನ್ನ ದೇಶದ ಸೇವೆ ಮಾತ್ರ ಮಾಡೋದು ಬಿಡಲ್ಲ ಅಂತ ಪ್ರೀತಿಯಿಂದ ಹೆಮ್ಮೆಯಿಂದ ಈ ದೇಶದ ಸೇವೆ ಮಾಡ್ತಾನಲ್ಲ, ಆ ಸೈನಿಕ ನನ್ನ ಪಾಲಿಗೆ ಪೂಜೆ ಮಾಡುವ ಒಬ್ಬ ಅರ್ಚಕನಿಗೆ ಒಂದು ತೂಕ ಜಾಸ್ತಿ. ಯಾಕೆ ಅಂತಂದ್ರೆ ನಾನು ಅರ್ಚಕರ ದ್ವೇಷಿ ಅಂತ ತಿಳ್ಕೊಳ್ಬೇಡಿ, ಮತ್ತೊಂದು ಹಣೆ ಪಟ್ಟಿ ಹಟ್ಲಿಕ್ಕೆ ಬರಬೇಡಿ. ಆದ್ರೆ ಸುಮ್ಮನೆ ನಾನು ನಿಮ್ಗೆ ಹೇಳುದು, ಒಬ್ಬ ಅರ್ಚಕರಿಗಿಂತ ಒಂದು ತೂಕ ಜಾಸ್ತಿ. ಯಾಕೆ ಅಂದ್ರೆ ಅರ್ಚಕರಿಗೆ ಇವತ್ತು ಪೂಜೆ ಮಾಡಿ ಬಂದ ನಂತರ ಸತ್ತೋಗ್ತೀನಿ ಅನ್ನುವಂಥ ಟೆನ್ಷನ್ ಇಲ್ಲ. ಆದ್ರೆ ನಮ್ಮ ಬೈರನಿಗೆ ಅವನು 24ನೇ ತಾರೀಕು ವಾಪಸ್ ತನ್ನ ಡ್ಯೂಟಿಗೆ ಹೋಗ್ತಿದ್ದಾನೆ, ಹೋದವನಿಗೆ ನಾನು ವಾಪಸ್ ಬರ್ತೀನೋ ಇಲ್ವೋ ಅಂತ ಗೊತ್ತಿಲ್ವಲ್ಲ, ಅಷ್ಟಾದ್ರೂ ಹೋಗ್ತಾನಲ್ಲ, ನಮ್ಮೆಲ್ಲರಿಗಿಂತ ಒಂದು ತೂಕ ಜಾಸ್ತಿ ಅಲ್ವೇನ್ರಿ ಅವನು. ಅವನನ್ನ ದೇವಸ್ಥಾನಕ್ಕೆ ಬಿಡದೆ ಇನ್ಯಾರನ್ರಿ ದೇವಸ್ಥಾನಕ್ಕೆ ಬಿಡಬೇಕು? ನಮ್ಗೆ ಅರ್ಥನೇ ಆಗಿಲ್ವಲ್ಲ. ಇದು ಹೃದಯದಿಂದ ಆಲೋಚನೆ ಮಾಡಬೇಕಾಗಿರುವಂಥದ್ದು. ಮಿತ್ರ, ನಾನು ತುಂಬಾ ಕಳಕಳಿಯಿಂದ ಕೇಳ್ಕೊಳ್ತೀನಿ, ಸ್ಪೃಶ್ಯತೆ ಅಸ್ಪೃಶ್ಯತೆಯ ವಿಚಾರ ಬಂದಾಗ ತಲೆಯನ್ನ ಕೆಲಸಕ್ಕೆ ಹಚ್ಚಬೇಡಿ, ಹೃದಯವನ್ನ ಕೆಲಸಕ್ಕೆ ಹಚ್ಚಿ. ಯಾವಾಗ ಹೃದಯದಿಂದ ಆಲೋಚನೆ ಮಾಡ್ತೀವಲ್ಲ ಅವತ್ತು ಗೊತ್ತಾಗುತ್ತೆ. ನನಗೆ ಗೊತ್ತು, ನಮ್ಗೆ ಅನೇಕ ಸಮಸ್ಯೆಗಳಿವೆ. ದಲಿತರ ವಿಚಾರ ಬಂದಾಗ ಸಮಸ್ಯೆಗಳನ್ನು ತುಂಬಾ ಹೇಳ್ತೀವಿ. ದಲಿತರ ಕೇರಿಯಲ್ಲಿ ಕುಡುಕರೆ ಜಾಸ್ತಿ, ದಲಿತರ ಕೇರಿಯಲ್ಲಿ ಕ್ಲೀನ್ಲೆಸ್ನೆಸ್ ಇಲ್ಲ. ನಮ್ಮ ಕೇರಿನೂ ಹಂಗೆ ಇತ್ತು. ಯಾರೋ ಪುಣ್ಯಾತ್ಮರು ಬಂದು ಸರಿ ಮಾಡಿದ್ದಕ್ಕೆ ಸರಿ ಹೋಗಿದ್ದೀವಿ ಅಂತ ಅರ್ಥ ಮಾಡಿಕೊಂಡು ಸ್ವಲ್ಪ ಒಂದು 4 ಹೆಜ್ಜೆ ಅವ್ರ ಹತ್ರ ಹೋಗಿ ಬರ್ಲಿಕ್ಕೆ ಸಾಧ್ಯ ಆಗುತ್ತಾ ಅಂತ ಒಂದು ಕಳಕಳಿಯಿಂದ ವಿನಂತಿಸ್ಕೊತೀನಿ. ಯಾರ್ಯಾರು ಇವತ್ತಿನವರೆಗೂ ನಾವು ಮತ್ತೊಂದು ಕೇರಿಗೆ ನಿಮ್ಮೂರಲ್ಲೇ ಅಂತೆಲ್ಲ ಎಲ್ಲಾದರೂ ಸರಿ ಹೋಗ್ಲಿಲ್ಲ ಅಂತ ಅನ್ಸಿದ್ಯೋ, ದಯಮಾಡಿ 1 ಹೆಜ್ಜೆ ಮುಂದಿಟ್ರಿ. ಯಾರಾದ್ರೂ ನಮ್ಮೂರಿನ ದೇವಸ್ಥಾನಕ್ಕೆ ನಾವಿಂಥವ್ರನ್ನ ಬಿಟ್ಕೊಡಲ್ಲ ಅಂತಂದ್ರೆ ತುಂಬಾ ಜನ ಹಿರಿಯರು ಸೇರಿದ್ದೀರಿ. ನಾನು ಕಳಕಳಿಯಿಂದ ಕೇಳಿಸ್ಕೊಳ್ತೀನಿ, ಭಾರತ ವಿಶ್ವಗುರುವಾಗಿ ನಿಂತಿದೆ. ವಿಶ್ವಗುರು ಭಾರತದಲ್ಲಿ ಮೇಲ್ವರ್ಗದವರು ಮಾತ್ರ ಹೋದರೆ ಅಂತ ಭಾರತ ವಿಶ್ವಗುರು ಆಗೋದು ಸಾಧ್ಯವೇ ಇಲ್ಲ. ವಿಶ್ವಗುರು ಆಗಬೇಕು ಅಂತಂದ್ರೆ ಎಲ್ಲರೂ ಕೈ ಹಿಡ್ಕೊಂಡು ಹೋಗುವಂತ ವಾತಾವರಣ ನಿರ್ಮಾಣ ಆಗಬೇಕು. ಅದರಲ್ಲೂ ಶರಣರು ಓಡಾಡಿದಂತ ಈ ನಾಡಿನಲ್ಲಿ ಇನ್ನೂ ಕೂಡ ಆ ಥರದ್ದು ನಂಗೆ ಗೊತ್ತಿದೆ. ಈ ಊರಿನಲ್ಲಿ ಆ ಥರದ್ದು ಏನೂ ಇಲ್ಲ. ಆದ್ರೆ ನಮ್ಮ ಮನಸ್ಸಿನೊಳಗೆ ಸ್ವಲ್ಪ ಆದ್ರೂ ಇದ್ರೆ ಅದನ್ನು ತೊಡೆದು ಹಾಕೋಣ, ತೊಡೆದು ಹಾಕಿ ಸಮರ್ಥವಾದ ಭಾರತವನ್ನು ಕಟ್ಟೋಣ. ನಾನು ಕಳಕಳಿಯಿಂದ ಕೇಳ್ಕೊಳ್ತೀನಿ, ನಮ್ಮ ಊರಿಗೆ ಒಬ್ಬ ಕ್ರಿಶ್ಚಿಯನ್ ಪಾದ್ರಿ ಕಾಲಿಡಬಾರ್ದು. ನಮ್ಮ ಊರಿಗೆ ಒಬ್ಬ ಕ್ರಿಶ್ಚಿಯನ್ ಪಾದ್ರಿ ಬಂದು ಇಲ್ಲಿರೋರ್ನ ನಾನು ಮತಾಂತರ ಮಾಡ್ತೀನಿ ಅಂತ ಹೇಳುವ ಧೈರ್ಯ ತೋರಿಸಬಾರದು. ಯಾಕೆ ಅಂದ್ರೆ ಇಡೀ ಊರು ಒಂದು ಹಿಂದುವಾಗಿ ನಿಂತಿದೆ ಅನ್ನುವಂತ ಒಂದು ಧರ್ಮದ ಪರಿಕಲ್ಪನೆ ತಂದ್ಕೋಬೇಕು. ಹಂಗಾದಾಗ ಮಾತ್ರ ಒಂದು ಶ್ರೇಷ್ಠ ರಾಷ್ಟ್ರ ಕಟ್ಟಲಿಕ್ಕೆ ಸಾಧ್ಯ ಆಗೋದು. ಭಾರತವನ್ನ ಚೂರು ಚೂರು ಮಾಡಬೇಕು ಅಂತ ಎಲ್ಲರೂ ಎಷ್ಟು ಪ್ರಯತ್ನ ಮಾಡ್ತಿದ್ದಾರಲ್ಲ, ಇಂತು ಚೂರು ಚೂರು ಮಾಡೋ ಪ್ರಯತ್ನಕ್ಕೆ ನಾವು ನೀರು ಸುರಿದು ನಾವು ಭಾರತವನ್ನ ಮತ್ತೆ ಕಟ್ಟುವಂತ ಒಂದು ಶ್ರೇಷ್ಠ ಕಲ್ಪನೆಯನ್ನು ತರಬೇಕು. ಈ ಹಿನ್ನೆಲೆಯಲ್ಲೇ ನಾವು ರಾಮಾನುಜರನ್ನು ಮತ್ತು ಅಂಬೇಡ್ಕರ್ನ ತಂದಿದ್ದೀವಿ. ಅಂಬೇಡ್ಕರ್ ಮತ್ತು ರಾಮಾನುಜರು ನಮ್ಮ ಮನಸ್ಸಿನೊಳಗಿರುವಂತಹ ಈ ದೀಪವನ್ನ ಬೆಳಗಿ ಅದಕ್ಕೆ ತೈಲವನ್ನ ಎರಿತಾ ಇರಲಿ. ಈ ರಾಷ್ಟ್ರವನ್ನ ಸಮರ್ಥವಾಗಿ ಕಟ್ಟೋಣ. ಇವತ್ತಿನ ಭಾರತ ಹೇಗೆ ನಿರ್ಮಾಣ ಆಗ್ತಿದೆ ಅಂತಂದ್ರೆ, ಮಿತ್ರರೇ ಗೊತ್ತಿರಲಿ ನಿಮಗೆ, ಇಡೀ ಜಗತ್ತು ಭಾರತವನ್ನ ಗೌರವದ ಕಂಗಳಿಂದ ನೋಡ್ಲಿಕ್ಕೆ ಶುರು ಮಾಡಿದೆ. ಈ ದೇಶದ ಪ್ರಧಾನಮಂತ್ರಿ ಜಗತ್ತಿನ ಮುಂದೆ ನಿಂತ್ಕೊಂಡು ನಿಮ್ಮೆಲ್ಲರ ಆರೋಗ್ಯ ಹಾಳಾಗಿದೆ, ಸರಿ ಮಾಡ್ಲಿಕ್ಕೆ ಒಂದು ಐಡಿಯಾ ಇದೆ, ನೀವೆಲ್ಲರೂ ಯೋಗ ಮಾಡ್ತೀರಾ ಅಂತ ಕೇಳಿದ್ರೆ ಜಗತ್ತಿನ ಜನ ಬಾಯಿ ಮುಚ್ಕೊಂಡು ಹೂಂದ್ರು. ಪ್ರತಿ ಜೂನ್ 21ಕ್ಕೆ ಜಗತ್ತಿನ ಹೆಚ್ಚು ಕಡಿಮೆ 194 ರಾಷ್ಟ್ರಗಳು ಸೂರ್ಯನ ಮೊದಲನೇ ಕಿರಣವನ್ನ ಓಂಕಾರದೊಂದಿಗೆ ಸ್ವಾಗತಿಸ್ತಾವಲ್ಲ. ಇದಕ್ಕಿಂತಲೂ ದೊಡ್ಡ ಭಾಗ್ಯ ಮತ್ತೊಂದೇನಿದೆ? ಈ ದೇಶ ಕೊಟ್ಟಂತ ಶ್ರೇಷ್ಠ ಸಂಗತಿಗಳನ್ನ ಜಗತ್ತು ಒಪ್ಕೊಳ್ಳಿಕ್ಕೆ ಸಿದ್ಧವಾಗಿದೆಯಲ್ಲ. ಜಗತ್ತಿನ ಎಲ್ಲ ರಾಷ್ಟ್ರಗಳು ಭಾರತಕ್ಕೆ ಓಡಿ ಬರ್ಲಿಕ್ಕೆ ಮತ್ತೆ ತಯಾರಾಗಿವೆ. ಇಷ್ಟು ದಿನ ಹೇಗಿತ್ತು ಅಂತಂದ್ರೆ, ಭಾರತ ಎನ್ನುವ ಈ ರಾಷ್ಟ್ರವನ್ನ ಕಂಪೇರ್ ಮಾಡಬೇಕು ಅಂದ್ರೆ ಪಾಕಿಸ್ತಾನದ ಜೊತೆ ಕಂಪೇರ್ ಮಾಡ್ತಾ ಇದ್ರು.
ಪಾಕಿಸ್ತಾನದ ಹತ್ರ ಇಷ್ಟು ಗನ್ನುಗಳಿವೆ, ಭಾರತದ ಹತ್ರ ಇಷ್ಟಿದೆ. ಪಾಕಿಸ್ತಾನದ ಹತ್ರ ಇಷ್ಟು ಸೈನಿಕರಿದ್ದಾರೆ, ಭಾರತದ ಹತ್ರ ಇಷ್ಟಿದೆ. ಭಾರತ ಪಾಕಿಸ್ತಾನಕ್ಕಿಂತ ಒಂದು ತೂಕ ಜಾಸ್ತಿ. ಜುಜುಬಿ ಪಾಕಿಸ್ತಾನಕ್ಕೆ ಕಂಪೇರ್ ಮಾಡಿದ. ಆದ್ರೆ ಇವತ್ತು ಹೆಂಗಾಗಿದೆ ಗೊತ್ತೇನು? ಭಾರತನ ರಷ್ಯಾಕ್ಕೆ ಕಂಪೇರ್ ಮಾಡ್ತಾರೆ, ಭಾರತನ ಅಮೆರಿಕಕ್ಕೆ ಕಂಪೇರ್ ಮಾಡ್ತಾರೆ, ಭಾರತವನ್ನ ಇಸ್ರೇಲ್ಗೆ ಕಂಪೇರ್ ಮಾಡ್ತಾರೆ, ಭಾರತವನ್ನ ದೈತ್ಯ ಚೀನಾಕ್ಕೆ ಕಂಪೇರ್ ಮಾಡ್ತಾರೆ. ಅಂತಂದ್ರೆ ಈ ದೇಶದ ಕೆಪಾಸಿಟಿ ಎಂತಂದಿರಬೇಕು ಅಂತ ಯೋಚನೆ ಮಾಡಿ. ಅಮೆರಿಕದ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ ತಕ್ಷಣ 5 ರಾಷ್ಟ್ರಗಳಿಗೆ ಫೋನ್ ಮಾಡ್ತಾರೆ. ಕೆನಡಾ, ಮೆಕ್ಸಿಕೋ, ಇಸ್ರೇಲ್, ಈಜಿಪ್ಟ್ 4 ರಾಷ್ಟ್ರ. 5ನೇ ರಾಷ್ಟ್ರ ಭಾರತ. ನೆನ್ಪಿಟ್ಕೊಳ್ಳಿ, ಭಾರತದ ಕೆಪಾಸಿಟಿ ಜಾಸ್ತಿ ಆಗಿದೆ. ಇವತ್ತು ಭಾರತದ ಕೆಪಾಸಿಟಿ ಹೆಂಗಿದೆ ಗೊತ್ತೇನು? ನಾವಿಲ್ಲಿ ಕೂತ್ಕೊಂಡು ದೇವಸ್ಥಾನಕ್ಕೆ ಯಾರನ್ನೋ ಬಿಡ್ಬೇಕೋ ಬೇಡವೋ, ನಾವ್ ಇವ್ರ ಮನೆಗೆ ಹೋಗ್ಬೇಕೋ ಬೇಡವೋ, ಅವ್ರ ಮನೇಲಿ ನೀರು ಕುಡಿಬೇಕೋ ಬೇಡವೋ, ಇವ್ರ ಮನೇಲಿ ಊಟ ಮಾಡಬೇಕೋ ಬೇಡವೋ, ಇವ್ರು ನಮ್ಮ ಮನೆಗೆ ಬರ್ಬೋದೋ ಇಲ್ವೋ ಅಂತ ಚರ್ಚೆ ಮಾಡ್ತಿರುವಾಗ ಈ ದೇಶದ ವಿಜ್ಞಾನಿಗಳು ಜಗತ್ತಿನ ಎಲ್ಲ ಜನ ಒಂದೊಂದು ಉಪಗ್ರಹವನ್ನ ಕಕ್ಷೆಗೆ ಕೂರಿಸಿದ್ರೆ ಒಂದೇ ರಾಕೆಟ್ ನಿಂದ 104 ಉಪಗ್ರಹಗಳನ್ನ ಕಕ್ಷೆಗೆ ಕೂರಿಸುವ ಸಾಮರ್ಥ್ಯವನ್ನ ಈ ದೇಶದ ವಿಜ್ಞಾನಿಗಳು ಮಾಡ್ತಾರಲ್ಲ. ಅಂತರಿಕ್ಷಕ್ಕೆ ಹೋಗಿದ್ದೀವಿ, ಇಲ್ಲಿ ಅಂತರ ತೋರ್ತಾ ಇದ್ದೀವಿ. ಎಲ್ಲಿದ್ದೀವಿ ನಾವು? ಯೋಚನೆ ಮಾಡಿ, ಈ ದೇಶದ ಸಾಮರ್ಥ್ಯ ಇವತ್ತು ಹೆಂಗೆ ಅಗಾಧವಾಗಿ ನಿಂತಿದೆ ಅಂತಂದ್ರೆ, ಪಾಕಿಸ್ತಾನ ಈ ದೇಶದ ಗೂಢಚಾರನನ್ನ ನೇಣಿಗೇರಿಸ್ತೀನಿ ಅಂತ ಹೇಳಿದ ತಕ್ಷಣ ಭಾರತ ಮಾತಾಡ್ಲಿಲ್ಲ, ಇಡೀ ಜಗತ್ ಮಾತಾಡ್ತು. ಹಿಂಗಾದ್ರೆ ಸುಮ್ಮನಿರಲ್ಲ, ಹುಷಾರಾಗಿರಿ. ಪಾಕಿಸ್ತಾನದ ಪ್ರತಿಪಕ್ಷದ ನಾಯಕ ಇಮ್ರಾನ್ ಖಾನ್, ಹುಡುಗರಿಗೆ ಗೊತ್ತಿರಬೇಕು, ಕ್ರಿಕೆಟ್ ಪ್ಲೇಯರ್ ಆತ. ಇಮ್ರಾನ್ ಖಾನ್ ಯಾವಾಗ ನೇಣಿಗೇರಿಸ್ತೀವಿ ಈ ದೇಶದ ಗೂಢಚಾರನ ಅಂತ ಹೇಳಿತೋ ಸರ್ಕಾರ ಅಲ್ಲಿದ್ದು, ತಕ್ಷಣ ಹೇಳಿತು ಹಂಗೇನಾದ್ರೂ ಮಾಡಿದ್ರೆ ಪಾಕಿಸ್ತಾನವನ್ನು ಚೂರು ಚೂರು ಮಾಡ್ಲಿಕ್ಕೆ ಭಾರತಕ್ಕೆ ತುಂಬಾ ಟೈಮ್ ಬೇಕಾಗಲ್ಲ, ಎಚ್ಚರಿಕೆ ಇಟ್ಕೊಳ್ಳಿ, ಭಾರತದೊಂದಿಗೆ ಎದೆಗಾರಿಕೆ ತೋರಿಸಬೇಕಾದಾಗ ಅಂತ ಹೇಳ್ತಾರಲ್ಲ. ಹೊಸ ಭಾರತ ಇದು. ಚೈನಾ ನಮ್ಮ ಸುತ್ತಲೂ ಮಿಸೈಲ್ಗಳನ್ನು ನಿಲ್ಲಿಸಿ ಕೂರಿಸಿದಾಗ ಈ ದೇಶ 5,000 ಮೈಲು ಹೋಗಬಲ್ಲಂತ ಅಗ್ನಿ ಮಿಸೈಲ್ ನ ಟೆಸ್ಟ್ ಮಾಡ್ತಾರೆ. ಅಗ್ನಿ ಮಿಸೈಲ್ ನ ಕೆಪಾಸಿಟಿ 5,000 ಮೈಲಿ. ನಾವು ಒರಿಸ್ಸಾದಿಂದ ಅಗ್ನಿ ಮಿಸೈಲ್ ಹಾರಿಸಿದ್ರೆ ಚೈನಾದ ಎಲ್ಲ ಭೂಭಾಗ ಉದ್ಧ್ವಸ್ತಗೊಳಿಸಬಹುದು, ಅಷ್ಟು ಕೆಪಾಸಿಟಿ ಬಂತು. ಅದು ಬಂದ ತಕ್ಷಣ ಚೈನಾ ಏನ್ ಹೇಳ್ತೋ ಗೊತ್ತಾ? ಇಂಡಿಯಾ ಚೈನಾ ಯಾವತ್ತೂ ಫ್ರೆಂಡ್ಸ್ ಅಪ್ಪ, ನಾವು ಯಾವತ್ತೂ ವಿರೋಧಿಗಳು ಅಲ್ವೇ ಅಲ್ವಲ್ಲ, ನಾವಿಬ್ರು ಕ್ಲೋಸ್ ಫ್ರೆಂಡ್ಸ್ ಅಲ್ಲ, ಯಾಕೆ ವಿರೋಧ ಕಟ್ಕೋಬೇಕು ಅಂತ ನಮ್ಮ ಹತ್ರ ಫ್ರೆಂಡ್ಶಿಪ್ ನ ಮಾತಾಡುತ್ತಲ್ಲ ಚೈನಾ. ಇವತ್ತು ನಾವು ಸ್ಟ್ರಾಂಗ್ ಆಗ್ತಾ ಇದೀವಿ ಅನ್ನೋದರ ಸಂಕೇತ. ಇವತ್ತಿನ ಸಂಕೇತ ಎಂತದ್ದು ಅಂತಂದ್ರೆ, ಯಾವ ದೇಶವನ್ನ ಕಂಡ್ರೆ ಭ್ರಷ್ಟಾಚಾರದ ದೇಶ, ಅಲ್ಲಿ ಹೋಗಿ ವ್ಯಾಪಾರ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ ಅಂತ ಜಗತ್ತಿನ ಕಂಪನಿಗಳು ಹೊಟ್ಟೆ ಉರಿಸ್ಕೊಳ್ತಿದ್ವೋ ಆ ಎಲ್ಲ ಕಂಪನಿಗಳು ಭಾರತಕ್ಕೆ ಬರ್ಲಿಕ್ಕೆ ತಯಾರಾಗಿವೆ. ಯಾವ ಆಪಲ್ ಫೋನ್ ಅನ್ನ ಕೈಯಲ್ಲಿ ಹಿಡ್ಕೊಂಡು ತಿರುಗಾಡ್ತಿದ್ವೋ ಆ ಆಪಲ್ ಕಂಪನಿ ಮುಂದಿನ 6-8 ತಿಂಗಳೊಳಗೆ ಭಾರತಕ್ಕೆ ಬರುತ್ತೆ. ಎಲ್ಲಿಂದ ಬರ್ತಿದೆ ಗೊತ್ತಾ? ಚೀನಾದ ಎಲ್ಲ ಕಂಪನಿಯ ಭಾಗಗಳನ್ನ ಕ್ಲೋಸ್ ಮಾಡಿಕೊಂಡು ಭಾರತಕ್ಕೆ ಬರ್ತಿದೆ. ಚೀನಾದ ಅಧ್ಯಕ್ಷರು ಕೇಳಿದ್ರು, ಯಾಕೆ ಭಾರತಕ್ಕೆ ಹೋಗ್ತಿದ್ದೀರಿ ಅಂದ್ರೆ, ಆಪಲ್ ಕಂಪನಿಯ ಓನರ್ ಹೇಳಿದ್ರು, ಏನ್ ಹೇಳಿದ್ರು ಗೊತ್ತಾ? ಭಾರತ ನಿಮಗಿಂತ ಹೆಚ್ಚು ನಂಬಬಹುದಾದ ದೇಶ, ಅದಕ್ಕೋಸ್ಕರ ಭಾರತಕ್ಕೆ ಹೋಗ್ತಿದ್ದೀನಿ ಅಂತ. ಇದು ಭಾರತದ ಕೆಪಾಸಿಟಿ. ಇವತ್ತು ಭಾರತ ಇಷ್ಟೆಲ್ಲ ದಿಕ್ಕಲ್ಲಿ ಹೀಗೆ ಮುಂದುವರಿತಿರ್ಬೇಕಾದ್ರೆ ನಾವು ಒಳಗಿಂದೊಳಗೆ ಸತ್ತು ಹೋದ್ರೆ ಉಪಯೋಗ ಇಲ್ಲ. ಒಂದು ಪುಸ್ತಕ ಇದೆ, ತುಂಬಾ ಸುಂದರವಾದ ಪುಸ್ತಕ. ಆ ಪುಸ್ತಕದ ಟೈಟಲ್ ಏನ್ ಗೊತ್ತಾ? ಇಂಗ್ಲಿಷಿನ ಪುಸ್ತಕ, ಟೈಟಲ್ ಕನ್ನಡದಲ್ಲಿ ಹೇಳ್ತೀನಿ ನಾನು. ಒಳಗಿನಿಂದ ಗೆದ್ದಲು ತಿಂದಿರುವ ಮರವೊಂದಕ್ಕೆ ಸುತ್ತಲೂ ಕಬ್ಬಿಣದ ಬೇಲಿ ಹಾಕಿದರೆ ಮರ ಉಳ್ಕೊಳ್ಳುತ್ತಾ ಅಂತ ಪುಸ್ತಕದ ಟೈಟಲ್. ವಿಲ್ ದ ಐರನ್ ಫೆನ್ಸ್ ಸೇವ್ ಅ ಟ್ರೀ ಹಾಲೋಡ್ ಬೈ ಟರ್ಮೈಟ್ಸ್ ಅಂತ. ಗೆದ್ದಲು ತಿಂದಿರುವ ಮರವೊಂದಕ್ಕೆ ಸುತ್ತಲೂ ಉಕ್ಕಿನ ಬೇಲಿ ಹಾಕಿದ್ರೆ ಮರ ಉಳ್ಕೊಳ್ಳುತ್ತಾ? ಯೋಚನೆ ಮಾಡಿ, ಎಂತ ಗಂಭೀರವಾದ ಪ್ರಶ್ನೆ. ಈ ದೇಶ ಉಕ್ಕಿನ ಬೇಲಿಯನ್ನ ಜೋರಾಗಿ ಹಾಕ್ತಾ ಇದೆ, ಆದರೆ ಒಳಗಿಂದೊಳಗೆ ಜಾತಿಯ ಸಂಕೋಲೆ ಬಂಧಿಸಿ ನಮ್ಮನ್ನ ನಾಶ ಮಾಡ್ತಿದೆ ಅಂತಂದ್ರೆ, ಆ ಪುಣ್ಯಾತ್ಮ ಏನೋ ದೇಶಕ್ಕೆ ಬೇಲಿ ಹಾಕೋ ಕೆಲಸ ಮಾಡಲಿ, ಇವತ್ತು ಈ ಜಾತಿಯ ಬಂಧನವನ್ನು ಕಳಚುವ ಕೆಲಸಕ್ಕೆ ನಾವು ನೀವು ಕೈ ಜೋಡಿಸಬೇಕು ಅನ್ನುವಂಥ ದೊಡ್ಡ ಕೋರಿಕೆಗೋಸ್ಕರ ಬಂದಿದ್ದೀವಿ. ಗೊತ್ತು, ಈ ಪ್ರಶ್ನೆ ಮಾತಾಡ್ತಿರ್ಬೇಕಾದ್ರೆ ಕೆಲವರು ಅನ್ಕೋಬಹುದು ಚಕ್ರವರ್ತಿ ದಲಿತರು ಓಟ್ ತಗೊಳಕ್ ಬಂದಿರಬೇಕು. ನಾವೆಲ್ಲವನ್ನು ಓಟಿನ ಲೆಕ್ಕಾಚಾರದಲ್ಲಿ ಯಾವತ್ತು ಮಾಡ್ಲಿಕ್ಕೆ ಶುರು ಮಾಡಿದ್ವಲ್ಲ ಆವತ್ತೇ ಈ ದೇಶ ನಾಶ ಆಗೋಗಿತ್ತು. ನಾನು ಪ್ರಾಮಾಣಿಕವಾಗಿ ನಿಮ್ಗೆ ಹೇಳ್ತೀನಿ, ಕಿರಣ್ ಅದನ್ನು ಕ್ಲಿಯರ್ ಮಾಡ್ದ, ಮತ್ತೊಮ್ಮೆ ಕ್ಲಿಯರ್ ಮಾಡ್ತೀನಿ. ಅಕಸ್ಮಾತ್ ಯಾವತ್ತಾದ್ರೂ ನಿಮ್ಮ ಹತ್ರ ಚಕ್ರವರ್ತಿ ಸೂಲಿಬೆಲೆ ನನಗೆ ದಯಮಾಡಿ ಓಟ್ ಹಾಕಿ ಅಂತ ಕೇಳಿದರೆ ಇವತ್ತೇ ಡಿಸೈಡ್ ಮಾಡಿಬಿಡಿ ಚಕ್ರವರ್ತಿ ಓಟ್ ಹಾಕಲ್ಲ ಅಂತ. ನಿಮ್ಮ ಹತ್ರ ಓಟ್ ಕೇಳಕ್ಕೆ ಬರಬಾರ್ದು ಅಂತ ನಿಶ್ಚಯ ಮಾಡಿರೋದು ನಾನು ಒಬ್ಬ. ಓಟು ಕೇಳಲ್ಲ, ನೋಟು ಕೇಳಲ್ಲ,
ಆದರೆ ಈ ರಾಷ್ಟ್ರವನ್ನು ಗಟ್ಟಿ ಮಾಡೋದ್ರಲ್ಲಿ ಮಾತ್ರ, ಈ ರಾಷ್ಟ್ರವನ್ನು ಜಗತ್ತಿನ ಸೂಪರ್ ಪವರ್ ಮಾಡೋದ್ರಲ್ಲಿ ಮಾತ್ರ ಒಂದಿಂಚು ಕಡಿಮೆ ಕೆಲಸ ಮಾಡಬಾರ್ದು ಅಂತ ನಾನು ಪ್ರಾಮಾಣಿಕವಾಗಿ ನಿಮ್ಮ ಎದುರಿಗೆ ನಿಂತ್ಕೊಂಡು ವಿನಂತಿ ಮಾಡ್ತಿದ್ದೀನಿ. ಮಿತ್ರರೇ, ಈ ಭಾರತವನ್ನು ಹೆಂಗೆ ಕಟ್ಟೋಣ ಅಂತಂದ್ರೆ, ಈ ಭಾರತ ಏನು ಒಳಗಿಂದ ಗೆದ್ದಲು ತಿಂದಿತ್ತಲ್ಲ, ಒಳಗಿಂದ ಕ್ಲೀನ್ ಮಾಡಿ ಅದಕ್ಕೆ ಬೇಕಾಗಿರುವಂತ ಔಷಧಿ ತುಂಬಿಸಿ ಈ ಭಾರತದ ಈ ವೃಕ್ಷವನ್ನ ಇನ್ನೂ ಗಟ್ಟಿ ಮಾಡೋಣ, ಇದರ ಬೇರು ಇನ್ನೂ ಆಳಕ್ಕೆ ಹೋಗುವಂತೆ ಮಾಡೋಣ. ಜಗತ್ತಿನ 100 ರಾಷ್ಟ್ರಗಳಿಗೆ ಈ ವೃಕ್ಷ ಇನ್ನೂ 1000 ವರ್ಷಗಳ ಕಾಲ ಸಿಹಿಯಾದ ಹಣ್ಣನ್ನು ಕೊಡುವಂತ ವಾತಾವರಣವನ್ನ ನಾವು ನೀವು ಸೇರಿ ನಿರ್ಮಾಣ ಮಾಡೋಣ. ಅದಕ್ಕೆ ನಮಗೊಂದು ಪ್ರೇರಣೆ ಕೊಟ್ಟಂತ ಈ ಗ್ರಾಮಕ್ಕೆ, ಗ್ರಾಮಸ್ಥರಿಗೆ ನಾನು ಅತ್ಯಂತ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಸಮರ್ಪಿಸ್ತೀನಿ. ಯಾಕೆ ಅಂದ್ರೆ ಇನ್ನು ಮುಂದೆ ರಾಜ್ಯಾದ್ಯಂತ ಈ ತರದ 15-20 ಕಾರ್ಯಕ್ರಮಗಳಾದರೂ ದೊಡ್ಡ ಮಟ್ಟದಲ್ಲಿ ನಡೆಯುತ್ತೆ, 100 ಕಾರ್ಯಕ್ರಮಗಳು ಚಿಕ್ಕ ಮಟ್ಟದಲ್ಲಿ ನಡೆಯುತ್ತೆ. ಅದರ ಮೊದಲ ದೀಪ ಬೆಳಗಿಸಿ ಕೊಟ್ಟಿದ್ದು ಹಿರೇಕೊಪ್ಪದವರು ಅನ್ನೋದನ್ನ ನಾನು ಯಾವತ್ತೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಈ ಕಾರ್ಯಕ್ರಮದ ನಂತರ ನಾವು ನಮ್ಮ ಮನಸ್ಸುಗಳಲ್ಲಿ ತುಂಬಿಕೊಂಡಿರುವಂತ ಈ ಕೊಳೆಯನ್ನು ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ನಮ್ಮೆಲ್ಲರ ಪ್ರಯತ್ನ ಸಾರ್ಥಕ ಅಂತ ಹೇಳ್ತಾ, ಒಂದು ಸಲ ಭಾರತ್ ಮಾತೆಗೆ ಜೈಕಾರ ಕೊಡೋಣ ಉಚ್ಚ ಕಂಠದಲ್ಲಿ. ನನ್ನ ಜೊತೆ ಭಾರತ್ ಮಾತೆಗೆ ಒಂದು ಜೈಕಾರ, ಎರಡೂ ಕೈಗಳನ್ನ ಮೇಲೆತ್ತಿ ಒಂದು ಸಲ ಭಾರತ್ ಮಾತಾ ಕೀ